ಸೀಕ್ರೆಟ್ನೆಲ್ಲ ರವಿ ನೋಡ್ಬಿಟ್ಟ. ಇನ್ಸ್ಪೆಕ್ಟರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಮರ್ಡರ್ ಆಗಿದೆ. ಸರ್ ಏನ್ ಸರ್, ನಾನು ಮರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ, ನೀವು ಇಷ್ಟೊಂದು ಕೂಲಾಗಿ ತಗೋತಾ ಇದ್ದೀರಾ? ಪ್ಲೀಸ್ ಬೇಗ ಬನ್ನಿ. ಹೇಳಿದ್ರಿ ತಾನೆ, ಇರ್ರಿ. ಕಾನ್ಸ್ಟೇಬಲ್, ಇಲ್ಲೇ. ಏನಯ್ಯ, ಪಬ್ಲಿಕ್ ಅಲ್ಲಿ ಮರ್ಡರ್ ಆಗಿದೆ ಅಂತಂದೆ, ಇಲ್ಲಿ ನೋಡಿದ್ರೆ ಪಬ್ಲಿಕ್ ಇಲ್ಲ, ಏನಿದ್ರ ಅರ್ಥ? ಹೌದು, ಈ ಕೊಲೆ ನೀನೇ ಮಾಡಿದ್ಯಾ? ಸರ್ ಏನ್ ಹೇಳ್ತಾ ಇದ್ದೀರಾ? ಕೊಲೆ ನಡೆದಾಗ ಎಲ್ಲರೂ ಇಲ್ಲೇ ಇದ್ರು, ಈಗ ನೋಡಿದ್ರೆ ನೋಡೋ, ಎಕ್ಕೋಬೇಕು ಗೊತ್ತಿಲ್ದೆ ಬ್ಯಾಡ ವಿಷಯಕ್ಕೆ ತಲೆ ಹಾಕಿ ತಲೆ ಮೇಲೆ ಚಪ್ಪಡಿ ಕೈ ಹೇಳ್ಕೊಳ್ತೀಯ. ಈ ಊರಿನ ವಿಷಯ ನಿಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೆಟ್ಟಗ್ ನನಗೋಗು. ಏಯ್, ಬಾಡಿ ತೆಗೀರ. ಆ ತೊಂದರೆ ನಿಮಗೆ ಬೇಡ ಸರ್. ಅಂದ್ರೆ ದಯವಿಟ್ಟು ಶವ ಸಂಸ್ಕಾರ ಮಾಡೋದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ. ಏನು? ನಾನು ಈ ಊರ್ನವನೇ, ಇವ್ ನನ್ನ ಸ್ನೇಹಿತ ರವಿ, ನಾನ್ ಶಂಕರಯ್ಯನ ಮಗ. ಓ, ಶಂಕರಯ್ಯನವ್ರ ಮಗನಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಬಾಡಿನ ತಗೊಂಡೋಗು. ಅಲ್ವೋ, ಊರಿಂದ ಬಂದು ನೇರ ಮನೆಗೆ ಬರೋದ್ ಬಿಟ್ಟು ಇವೆಲ್ಲ ಹಾಕೋಬೇಕಾಗಿತ್ತು ನಿನಗೆ? ಈ ಊರ್ನಾಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ. ಕಣ್ಣಿಂದ ನೋಡಿದ್ರು ನೋಡ್ಲಿಲ್ಲ ಅನ್ಬೇಕು, ಕಿವಿಯಿಂದ ಕೇಳಿದ್ರು ಕೇಳಲಿಲ್ಲ ಅನ್ಬೇಕು. ಯಾವನೋ ಕೊಲೆ ಆದ್ರೆ ನಿನಗೇನೋ ಆಗ್ಬೇಕು. ಈಗ ಏನಾಗೋಯ್ತು ಅಂತ ಇಷ್ಟೊಂದು ಆವೇಶ ಪಡ್ತಾ ಇದ್ದೀರಾ? ಓ, ಈ ಊರ್ನಾಗೆ ಕೊಲೆ ಸುಲಿಗೆ ಮಾಮೂಲಿ. ನೋಡೋ, ಯಾವಾಗ್ಲೂ ನೀರ್ ಹರಿಯೋ ಕಡೆ ಈಜ್ಬೇಕೆ ಹೊರತು ಅದಕ್ಕೆ ಎದುರಾಗಲ್ಲ. ಕಣ್ಣೆದ್ರಿಗೆ ಒಬ್ಬನ್ ಕೊಲೆ ಆಗಿದ್ ನೋಡ್ಕೊಂಡು ಹೇಗಪ್ಪ ಸುಮ್ಮನಿರಕ್ ಸಾಧ್ಯ? ಊರ್ ಆಡ್ದಂಗ ಆಡೋ ಮಗ ಬಡ್ಡಿ ಮಗನೆ ಅಂದಂಗೆ ಕೊಲೆ ಆದಾಗ ಅಷ್ಟೊಂದ್ ಜನ ಇದ್ರಲ್ಲ, ಯಾರಾದ್ರೂ ತುಟಿಕ್ ಪಿಟಿಕ್ ಅಂದ್ರ ಇಲ್ಲ ಕಂಪ್ಲೇಂಟ್ ಕೊಟ್ರ? ಈ ಊರ್ನಾಗಿಂತ ವಿಷಯದಾಗ ತಲೆ ಹಾಕ್ದವನು ಇದುವರೆಗೂ ಯಾವನು ತಲೆ ಉಳ್ಸ್ಕೊಳಕ್ ಆಗಿಲ್ಲ. ಅಪ್ಪ, ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ಕೊಲೆ ಆದವನು ನನ್ನ ಸ್ನೇಹಿತ.
ಸ್ನೇಹಿತ, ಬಂಧು, ಬಾಂಧವ್ಯ ಇವೆಲ್ಲ ಈ ದೊಡ್ಡೋರು ವೇದಿಕೆ ಮೇಲೆ ನಿಂತು ಹೇಳಿ ಹೇಳಿ ಬೆಲೆ ಕಳ್ಕೊಂಡು ಸಾವುಕರಾಗಿರೋ ತೂತು ಕಾಸುಗಳು. ಈಗಿನ ಸಮಾಜ ದೌರ್ಜನ್ಯ ದಬ್ಬಾಳಿಕೆಯನ್ನ ಒಪ್ಕೊಂಡು ಬಿಟ್ಟಿದೆ. ತಣ್ಣೆಯನ್ನ ಆಡ್ಸಿ ಕುಡಿಬೇಕಾದ ಕಾಲ ಕಣು. ನಾವು ಉಸಿರಾಡಬೇಕಾದ್ರು ಹುಷಾರಾಗಿ ಆಡ್ಬೇಕು. ನಾವೇನೋ ಬಿಡು ಬಿದ್ದು ಹೋಗೋ ಮರಗಳು. ಆದ್ರೆ ನಿನಗೆ ವಯಸ್ಸಿಗೆ ಬಂದು ತಂಗಿ ಇದ್ದಾಳೆ, ಅಲ್ದೆ ನೀನು ಬಹಳ ಬದುಕಬೇಕಾದು. ಅಲ್ಲ ಕಣು, ನಾನ್ ನಿನ್ನ ಈ ಊರ್ ಬಿಟ್ಟು ಬೇರೆ ಊರಿಗೆ ಓದೋದಕ್ಕೆ ಯಾತಕ್ಕೋ ಕಳಿಸಿದ್ದು. ಈ ಊರಿನ ಹಾಳು ವ್ಯವಹಾರ ಎಲ್ಲಿ ನಿನ್ ತಲೆಗೆ ತುಂಬಿ ನಿನ್ ಭವಿಷ್ಯ ಹಾಳಾಗೋಗುತ್ತೋ ಅನ್ನೋ ಭಯದಿಂದ ಕಣೋ. ಅಪ್ಪ, ಅಕಸ್ಮಾತ್ ನಮ್ಮನೇಲಿ ಈ ರೀತಿ ಆಗಿದ್ರೆ? ಬಿಡ್ತು ಅನ್ನೋ, ಕೆಟ್ಟದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಸುಭಾಷ್, ಯಾವ ತಂದೆ ತಾಯಿ ಏನೇ ಹೇಳಿದ್ರು ಮಕ್ಳು ಒಳ್ಳೇದಕ್ಕೆ. ಹೋಗ್ಲಿ ಬಿಡಿ, ಸ್ನೇಹಿತ ಅಂತ ಹೋದ, ಗೊತ್ತಿಲ್ಲದೆ ಏನೋ ನಡೆದೋಯ್ತು. ಹಾಗಲ್ವೇ, ಆ ಪೊಲೀಸ್ನೂನು ಇವ್ ನನ್ನ ಮಗ ಅಂತ ಸುಮ್ಮನೆ ಬಿಟ್ಟಿದ್ದಾನೆ. ಇಲ್ದೆ ಹೋಗಿದ್ದಿದ್ರೆ, ಇವನೇ ಕೊಲೆಗಾರ ಅಂತ ಜೈಲಿಗೆ ಹಾಕಿದಿದ್ರೆ ಆಗ ನಮ್ಗತಿ ಏನಾಗ್ತಿತ್ತು? ಏನಪ್ಪ ನೀನು ಬಂದು ಯೋಗಕ್ಷೇಮ ವಿಚಾರಿಸದ್ ಬಿಟ್ಟು ಪಂಚಾಯತಿ ಕಟ್ಟೆಲ್ ನಿಂತಿರೋ ಅಪರಾಧಿಗಳ ತರ ತರಾಟೆಗೆ ತಗೋತಾ ಇದೆಯಲ್ಲ. ಬಾಣ್ಣ ನೀನು. ಮತ್ತೆ ಹಿಂದಿನ ನೋಡಿ ಅಂದ್ರೆ ಮುಂದಿನ ನೋಡಿದ್ಯಾ? ಯಾವಾಗಲೂ ನೀನ್ ಗೋಲಿ ಹಾಕೋದು ಬೇಡ, ಏನು ಬೇಡ, ನಾವು ಬಾರ ಇಲ್ಲಿ. ಇಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲೋ, ಇನ್ನ ಅದ್ ಹೆಂಗ್ ಇನ್ಸ್ಪೆಕ್ಟರ್ ಆಗ್ತೀಯೋ ಆಡಲ್ಲ ಮುಂಗಪ್ಪಿ. ಏ ಸುಭಾಷ್, ನನ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಕಣೋ. ನೀನ್ ಡಾಕ್ಟರ್ ಆದ್ರೆ ನಾನು ಇಂಜಿನಿಯರ್ ಆಗ್ತೀನಿ, ನಾನ್ ಲಾಯರ್ ಆಗ್ತೀನಿ. ನೀನ್ ಲಾಯರ್ ಆದ್ರೆ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಕಣೋ. ಏನೋ ನಾನ್ ಡಾಕ್ಟರ್ ಆಗ್ತೀನಿ ಅಂದ್ರೆ ನೀನ್ ಇಂಜಿನಿಯರ್ ಆಗ್ತೀನಿ ಅಂತ್ಯಾ, ನಾನ್ ಲಾಯರ್ ಆಗ್ತೀನಿ ಅಂತಂದ್ರೆ ನೀನ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ್ಯಾ. ಯಾಕೋ? ಹೌದು ಕಣೋ. ಏ ಹೋಗಲ್ಲ, ಲಲ್ಲ ಬಾರಲ್ಲ, ಪರವಾಗಿಲ್ಲ, ಸಿಟ್ ಮಾಡ್ಕೋಬೇಡ. Jackson fight, Jackie Chan hard, SP Balu Chinga. ನಲ್ಲಿದ್ರೆ ನೂರು ಹೆಚ್ಚುತ್ತಾರೆ ನಾನೇ ಕನ್ನಡದ ಕಂದ. ಲಕ್ಷದಲ್ಲಿ ಒಬ್ಬನೇ ಒಬ್ಬ ಎಂದು ಎಲ್ಲ ಲಕ್ಷ ನೋಡಬೇಕಿನ್ನು. ಕಟ್ಟು ಮುಟ್ಟು ಕೋಟಿ ತಾರೆ ಸೂರ್ಯ ಒಬ್ಬನು. ಕಷ್ಟ ಆದ್ರೂ ಮಾಡಬೇಕು. Jackson fight, Jackie Chan hard, SP Balu Chinga.
ಬೇಲೂರು ಹಳೆ ಬೀಡು ಗೆದ್ದಿದ್ದ ಟೈಮಲ್ಲಿ ಶೇಖಬೇಕು ಡ್ಯಾನ್ಸು ಇರಲಿಲ್ಲ. ನಾವೀಗ ಮಾಡೋ ಡ್ಯಾನ್ಸ್ ನೋಡ್ತಿದ್ರೆ ಜಗನ್ನ ಏನು ಕೆಟ್ಟ ಇರಲಿಲ್ಲ. ಸೂಪರ್ ಪ್ರೈಸ್ ಮಾಸ್ಟರ್ ಪೀಸ್ ಸೂಪರ್ ಪೋಸು ಮಾಸ್ಟರ್ ಪೀಸ್ ಜಾಕಿ ಚಾನ್ ಎಸ್ಪಿ ಬಾಲು ಚಂದ ಬಲ್ಲವನೇ ಈ ದೇಶ ರಕ್ಷಕ ಆಗಬೇಕು ನಾ ಆರಕ್ಷಕ. ದೇಶಕ್ಕೆ ದ್ರೋಹ ಬಗೆವ ಚಂಡಾಲಂತಿಯ ದುಷ್ಟರಿಗೆ ನಾನು ಶಿಕ್ಷಕ. ಆಗಬೇಕು ಎಲ್ರಿಗೂ ಮೋಡಲ್, ಎಲ್ರಿಗೂ ಗೋಲ್ಡ್ ಮೆಡಲ್. ಆಗಬೇಕು ಎಲ್ರಿಗೂ ಮೋಡಲ್, ಎಲ್ರಿಗೂ ಗೋಲ್ಡ್ ಮೆಡಲ್. ಈ ದೇಶ ಸೇವೆಗಾಗಿ ನಲ್ಲಿದ್ರೆ ಮೆಚ್ಕೊಂತಾರೆ ನಾನೇ ಕನ್ನಡದ ಕಂದ. ಲಕ್ಷದಲ್ಲಿ ಒಬ್ಬನೇ ಒಬ್ಬ ಎಂದು ಎಲ್ಲ ಲಕ್ಷ ನೋಡಬೇಕೆಂದು ಕಟ್ಟು ಮುಟ್ಟು ಕೋಟಿ ತಾರೆ ಸೂರ್ಯ ಬಂದು ಕಷ್ಟ ಆದ್ರೂ ಮಾಡಬೇಕು. ಬಾಲು ಚಂದ ವೆಲ್ ಸುಭಾಷ್, ವೆಲ್ ಡನ್. ನಿನ್ ಟ್ರೈನಿಂಗ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಜನಗಳ ಹಿತಕ್ಕಾಗಿ ಪೊಲೀಸ್ನವರು ಕಾನೂನನ್ನ ಕಾಪಾಡಬೇಕು. ಆತ್ಮಬಲನ ಇಟ್ಕೊಂಡು ಸಮಾಜದಲ್ಲಿರೋ ರಾಕ್ಷಸರನ್ನ ಎಕ್ಸ್ರೇ ತರ ಪತ್ತೆ ಹಚ್ಚಿ ಅವರಿಂದ ಒಳ್ಳೆ ವಾತಾವರಣ ರಕ್ಷಿಸೋನೆ ನಿಜವಾದ ಪೊಲೀಸ್. ಅವನನ್ನೇ ಆರಕ್ಷಕ ಅಂತ ಕರೆಯೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ನಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರ್ತೀಯ ಅಂತ ನಾನ್ ನಿನ್ನಿಂದ ನಿರೀಕ್ಷೆ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ಟರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೊತೀನಿ ಸರ್. ಗುಡ್. ದಿಸ್ ಇಸ್ ಯುವರ್ ಪೋಸ್ಟಿಂಗ್ ಆರ್ಡರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇರು ಒಂದ್ ನಿಮಿಷ ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಹೋಗೋರ್ ಕಣ್ಣು, ಯಾವ ಕಣ್ಣು ನಮ್ಮ ಮನೇಲಿ ಬೀಳ್ದೆ ಇರ್ಲಿ. ಅಂತೂ ಜೀವನದಲ್ಲಿ ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟಿಯಲ್ಲ, ಬೇಷ್. ನೋಡ, ಸರ್ಕಾರ ಕೊಟ್ಟ ಜವಾಬ್ದಾರಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಭಾಯಿಸು. ಯಾರಿಗೂ ತಲೆ ಬಾಗದೆ ಕೀರ್ತಿವಂತನಾಗಬಾರ್ದು. ಇದೇ ನಾನು ನಿನಗೆ ನೀಡೋ ಆಶೀರ್ವಾದ. ದೇವರು ನಿನಗೆ 100 ವರ್ಷ ಆಯಸ್ಕೊಟ್ಟು ಕಾಪಾಡ್ಲಪ್ಪ. ಬಾಯಿ ಸಿಹಿ ಮಾಡ್ಕೊಳ್ಳುವಂತೆ ಬಾ. ಅಮ್ಮ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇದೇನು ಇದು, ಈಗ ಬಂದ್ರೆ ಆಗ್ಲೇ ಹೋಗ್ತೀನಿ ಅಂತೀಯಲ್ಲ? ಇಲ್ಲಪ್ಪ, ಮುಖ್ಯವಾದ ಕೆಲಸ ಇದೆ. ಡ್ಯೂಟಿಗೆ ಸೇರಿದ ಮೊದಲನೇ ದಿನ ನಿಮ್ಮ ಆಶೀರ್ವಾದ ತಗೊಳೋಣ ಅಂತ ಬಂದೆ. ಸರಿಯಪ್ಪ, ಬರ್ತೀನಪ್ಪ. ಆಯ್ತು. ಬರ್ತೀನಮ್ಮ. ಬರ್ಲಾ? ಏನಣ್ಣ ಇವತ್ತಿದ್ದು ನಾಳೆ ಹೋಗ್ಬಾರ್ದಾ? ಡ್ಯೂಟಿ ಫಾಸ್ಟ್. ಬಾಯ್. ಬಾಯ್. ನಿಮ್ಮನ್ನೆಲ್ಲೋ ನೋಡ್ತಿದೆಯಲ್ಲ? ಎಲ್ಲೂ ಅಲ್ಲ, ಇಲ್ಲೇ 2 ವರ್ಷದಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ರವಿ ಅನ್ನೋ ಒಬ್ಬ ವ್ಯಕ್ತಿ ಕೊಲೆ ಆಗ್ಸತ್ನಲ್ಲ, ಜ್ಞಾಪಕ ಇದೆಯಾ? ಓ, ನೀವಾ? ಎಸ್, ಅದೇ ಸುಭಾಷ್ ಇವತ್ತು ನಿಮ್ ಮುಂದೆ ಇನ್ಸ್ಪೆಕ್ಟರ್ ಆಗಿ ಬಂದು ನಿಂತಿದ್ದೀನಿ. ನನ್ನ ಫ್ರೆಂಡ್ ಕೊಲೆ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಿತ್ತು. ಕೊಲೆ ಮಾಡಿರೋಣ ಇಲ್ದೇ ಇರುವಾಗ ಡೀಟೇಲ್ಸ್ ಎಲ್ಲಿಂದ ಕೊಡ್ಲಿ? ಏನಿದೆ ಅರ್ಥ? ಹೌದು,
ಆ ಕೇಸ್ ಕ್ಲೋಸ್ ಆಗಿ ಬಹಳ ದಿನ ಆಯ್ತು. ಕ್ಲೋಸ್ ಆಗದೆ ಇನ್ನೇನಾಗುತ್ತೆ? ನಾವೆಲ್ಲ ಜನರಿಗೆ ರಕ್ಷಣೆ ಕೊಡೋ ಪೊಲೀಸ್ನವ್ರು. ಸತ್ಯದ ನೆಲೆಯಲ್ಲಿ ಪ್ರಾಮಾಣಿಕವಾಗಿ ದುಡಿಯಕ್ಕಾಗದಿದ್ಮೇಲೆ ಯಾಕೆ ಬೇಕು ನಮ್ಗೆ ಕಾಕಿ ಬಟ್ಟೆ? ಜನರು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಮೂಕರಾಗಿ ಕೂತಿರೋವಾಗ ಅವ್ರಿಗೆ ನಾವು ಕೊಡೋ ಉತ್ತರ ಇದೇನಾ? ಎಕ್ಸ್ಕ್ಯೂಸ್, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಕಾಕಿ ಬಟ್ಟೆ ಹಾಕೊಂಡು ನಾವೇ ನಮ್ಮನ್ನ ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಕೊಲೆ ಕೇಸ್ ಬಗ್ಗೆ ನಮ್ಮ ಕಾನ್ಸ್ಟೇಬಲ್ ಕಾರ್ಯಪ್ಪ ಕ್ಲೂ ತಂದು ಅಲ್ಲ ಹೋಗಿ ಎಂಕ್ವೈರಿ ಮಾಡಿದಾಗ ಆಕ್ಟಿವಿಟೀಸ್ ನಡೆದ ಕುಳುಮೆನಲ್ಲಿರಲಿಲ್ಲ. ಆ ಕಾನ್ಸ್ಟೇಬಲ್ ಹೇಗೆ ಬಿಟ್ರೆ ಇಲ್ಲಿ ನಮ್ ಗುಟ್ಟು ರಟ್ಟಾಗುತ್ತೋ ಅಂತ ಮಾರನೇ ದಿನ ಸ್ಟೇಷನ್ ಎದುರುಗಡೆನೆ ಅಮಾನುಷ ಕೊಂದಿದ್ದ ನಮ್ಮವರೇ ನೋಡಿದ್ರು ಬಾಯಿ ಬಿಡೋ ಧೈರ್ಯ ಯಾರಿಗೂ ಬರಲಿಲ್ಲ. ಇನ್ ಕೇಸ್ ಕೊಲೆಯಾದ ವ್ಯಕ್ತಿ ಯಾರು ಅಂತ ಗೊತ್ತಾದ್ರು ಕೊಲೆ ಮಾಡಿದವ್ರು ಯಾರು, ಯಾತಕ್ಕೋಸ್ಕರ ಮಾಡಿದ್ರು, ನೋಡಿದವ್ರು ಯಾರು ಒಂದು ಗೊತ್ತಾಗಲ್ಲ. ಒಂದು ವೇಳೆ ನೋಡಿರೋ ವ್ಯಕ್ತಿ ಯಾರು ಅಂತ ಗೊತ್ತಾದ್ರು ನಾವು ಕರ್ಕೊಂಡು ಬಂದು ಎಂಕ್ವೈರಿ ಮಾಡಿದಾಗ ನಮಗ್ ಸಿಗೋದು ಒಂದೇ ಉತ್ತರ, ಗೊತ್ತಿಲ್ಲ. ಇಂಥ ಒಂದು ವಾತಾವರಣ ಇರೋ ಊರಲ್ಲಿ ಎಂಥ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆದ್ರೂ ಸತ್ಯನ ಬೆಳಕಿಗೆ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವರಿಗೆ ತಮ್ಮ ಆಕ್ಟಿವಿಟೀಸ್ ನ ಸಿಗಲ್ ಮುಂದುವರಿಸಿ ತೊಂದರೆ ಆಗುತ್ತೆ ಅಂತ ಈ ಹಳ್ಳಿ ಮುಂದುವರಿಸಿದ್ರು. ಈಗ ಅದು ಪೊಲೀಸ್ ಗೊತ್ತಾಗಿ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ನನಗನ್ಸುತ್ತೆ ಯಾವುದೋ ಒಂದು ಕಾರಣದ ಕೈ ಯಾರಿಗೂ ಸುಳ್ಳು ಕೊಡದಾಗೆ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮುಂದುವರಿಸ್ತಾ ಇದೆ ಅಂತ. ಇದ್ರ ಬಗ್ಗೆ ನನ್ಗೆ ಏನೇ ಸುಳ್ಳು ಸಿಕ್ಕರು ಖಂಡಿತ ನಿಮ್ಗೆ ತಿಳಿಸ್ತೀನಿ. ನಿಮ್ಮಂತ ಚೆನ್ನಾರ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನೀನೊಬ್ನೇನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಯತ್ತಿ ನಾಯಿ? ಮಿನಿಸ್ಟ್ರು ಫೋನ್ ಮಾಡಿದ್ರು ನಮ್ಮವ್ರನ್ನ ಬಿಡಲ್ಲ ಅಂತೆ. ಇನ್ಸ್ಪೆಕ್ಟರ್ಗಿಂತ ಜಾಸ್ತಿ ಪವರ್ ಇದೆಯಾ ನಿನ್ಗೆ? ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯಾ? ಇನ್ಸ್ಪೆಕ್ಟರ್, ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ ಮೇಲೆ ಕೈ ಮಾಡ್ತೀಯಾನೋ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕಾಕಿ ಹಾಕ್ದವ್ರಲ್ಲ ನಿನ್ ಕಾಲ್ನಕ್ಕೋ ನಾಯಿಗಳು ಅಂತ ತಿಳ್ಕೊಂಡಿದ್ಯಾ? ಕೊಡ್ತೀನಿ ಹೋಗ್ತಾ ಇಲ್ದಿದ್ರು ಕಾದಿ ಹಾಕೊಂಡು ಕಾಕಿಗಳ ಮೇಲೆ ಸವಾರಿ ಮಾಡ್ತೀಯ. ನಿನ್ನಂತ ರೋಗ ಇರೋ ಸೊಳೆನೆಲ್ಲ ಹಿಡಿದು ಹೊಸ್ಕಾಗ್ತೀನಿ ಹೊರತು ಬೆಳೆಯೋದಕ್ಕೆ ಬಿಡೋದಿಲ್ಲ. ಒಬ್ಬ ಗೂಂಡಾ ಸ್ಟೇಷನ್ ನುಗ್ಗಿ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದ್ರೆ ಎಲ್ಲ ನೋಡ್ತಾ ನಿಂತಿದ್ದೀರಾ? ನೀವು ಪೊಲೀಸ್ನವರು, ನಿಮ್ಗೊಂದು ಯೂನಿಫಾರ್ಮ್. ಇಟ್ಸ್ ಅ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಇನ್ 24 ಗಂಟೆ ಒಳಗೆ ಈ ಏರಿಯಾಗೆ ಸಂಬಂಧಪಟ್ಟ ಎಲ್ಲಾ ಕ್ರೈಮ್ ಫೈಲ್ಸ್ ನನ್ನ ಮುಂದೆ ಇರಬೇಕು. ದಟ್ಸ್ ಆಲ್. ನಾವು ಈ ತಂದ್ಕೊಡ್ಲ ಸರ್? ಎಷ್ಟು ವರ್ಷ ನಿಮ್ ಸರ್ವಿಸು? 30 ವರ್ಷ. ಇನ್ನು ಉಳಿದ 6 ವರ್ಷ ಆದ್ರೂ ನೆಟ್ಟಿಗೆ ಪೊಲೀಸ್ ಕೆಲಸ ಮಾಡಿ ಹೋಗಿ. ಟೀ ತಂದ್ಕೊಡ್ತಾರಂತೆ. ಟೀ ಸಾಹೇಬ್ರು ಅಂದ್ರೆ ಹೀಗಿರ್ಬೇಕು. ಇಂಥವ್ರಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಗೌರವ. ಏನಯ್ಯ ಸದಾಶಿವ ಮಕ್ಕುಗಿಸ್ಕಂಡ? ಪೊಲೀಸ್ ಡಿಸಿಪ್ಲಿನ್ ಏನು ಅಂತ ಬಂದಿರೋ ಸಾಹೇಬ್ರನ್ನ ಕಲೀರಿ. ಹೊಸದಾಗಿ ಕಾಕಿ ಬಟ್ಟೆ ಹಾಕೊಂಡವರೆಲ್ಲ ಸ್ವಲ್ಪ ದಿನ ದೇವ್ರು ಬಂದಂಗ ಆಡ್ತಾರೆ. ಆಮೇಲೆ ಕಾಕಿ ಬಟ್ಟೆ ಕರ ಮತ್ತು ಕಾದಿ ಮುಂದೆ ಜ್ವರ ಬಂತು ಅಂದಂಗೆ ಶೇಕ್ ಆಗ್ತಾರೆ. ಹೋಗೋ ಕೆಲಸ ನೋಡ್ಕೋ. ಗಮ್ಮತ್ತೆ ಏನ ನಾಗರಾಜ, ಇಷ್ಟೊಂದು ಮೊಟ್ಟೆ ಇಟ್ಕೊಂಡು ಕುಂತ ಬಿಟ್ಟಿದೀಯ? ಮೊಟ್ಟೆ ಇಟ್ಟಿದ್ ನಾನಲ್ಲಯ್ಯ, ಕೋಳಿ. ಯಾರು ನನಗೆ ಗೊತ್ತು ಕಣಪ್ಪ. ಇದನ್ನ ಮಾರಕ ಇಲ್ಲ, ಸುಮ್ನೆ ನೋಡೋಕೆ. ನೀನ್ ನೋಡ್ಕೊಂಡು ಕುಂತಿರೋ, ನಂಗೆ 4 ಮೊಟ್ಟೆ ಕೊಟ್ಬಿಡು. ಕೊಡೋದಿಲ್ಲ.
ಕೊಡಪ್ಪ. ಕೊಡೋದಿಲ್ಲ ಕಣಯ್ಯ. ನಮ್ಮಂತವ್ರು ತಿಂದ್ಬಿಟ್ರೆ ನಮ್ಮ ಆತ್ಮಕ್ಕೆ ತೃಪ್ತಿ, ನಿನಗೆ ಮುಕ್ತಿ. ಮುಗ್ದಿ ಸ್ವಲ್ಪ ಇದನ್ನ ಮಾಡ್ಕೊಂಡು ಹೋಗ್ತೀಯಾ? ಹಾ? ಲೋಪ ನನ್ನ ಮಗನೇ, ಈಗ ಹೋಗ್ತೀನಿ, ಒಂದು ಕ್ವಾರ್ಟರ್ ಹಾಕೊಂಡು ಬರ್ತೀನಿ, ನೀನು ಮ್ಯಾಟ್ರ್ ಓಪನ್ ಮಾಡ್ತೀನಿ. ನಾನು ಕಟ್ಟರ್ ತಗೊಂಡ್ಬರ್ತೀನಿ. ನೀನ್ ಅಜ್ಜಿ ಹೋಗು. ನನ್ನ ಮಗನೇ, ಲೋಪ ನನ್ನ ಮಗನೇ ಕುಡ್ಕೊಂಡು ನನಗೆ ಡ್ಯಾಶ್ ಹೊಡಿತಾರೆ. ನಾಗರಾಜ, ಲೋ ನಾಗರಾಜ, ಏನಯ್ಯ? ನನ್ನ ಹೆಂಡತಿ ಬೈಕ್ ತೀರ್ಸ್ಬೇಕಲ್ಲಪ್ಪ. ನಿನ್ನ ಹೆಂಡತಿ ಬೈಕ್ ಎತ್ತಿಸಕ್ ನಾನೇನಯ್ಯ ಮಾಡ್ಲಿ? ಆಗಲ್ಲ ಕಣಯ್ಯ, ಡಾಕ್ಟರ್ ಹೇಳಿದಾರೆ ನನ್ನ ಹೆಂಡತಿಗೆ ಈಗ್ಲೂ ಆಗ್ಲೂ ಡೆಲಿವರಿ ಆಗುತ್ತೆ ಅಂತ. ಅವಳದು ಒಂದೇ ಒಂದು ಬೈಕೆ, ಇನ್ನೇನು ಇಲ್ಲಪ್ಪ. ಡೆಲಿವರಿ ಆಗೋಕ್ ಮುಂಚೆ 4 ಮೊಟ್ಟೆ ತಿನ್ಬೇಕಂತಯ್ಯ. ಇಲ್ಲ ಇಲ್ಲ, ನಿನಗ್ ಡೆಲಿವರಿ ಆದ್ರೂ ಅಷ್ಟೇ, ನಿನ್ ಹೆಂಡತಿ ಡೆಲಿವರಿ ಆದ್ರೂ ಅಷ್ಟೇ. ನಾನಂತೂ ಇಲ್ಲಿಂದ ಒಂದು ಮೊಟ್ಟೆ ಸದ ಕೊಡೋದಿಲ್ಲ. ಹಾಗನ್ಬೇಡ, ಕೊಡೋದಿಲ್ಲ. ಹೆಂಡತಿ ಬೈಕೆನ ತೀರ್ಸೋದು ಗಂಡನ ಕರ್ತವ್ಯ. ಕೊಡೋದಿಲ್ಲ. 4 ಮೊಟ್ಟೆ ಕೊಡೋದಿಲ್ಲ. ದಯವಿಟ್ಟು ಕೊಡೋದಿಲ್ಲ ಅಂದ್ರೆ ಬೇಡ ಬಿಡ. ಏನ್ ಮಹಾ ಇವನೊಬ್ನೇ ಮೊಟ್ಟೆ ಅಂಗಡಿ ಇಟ್ಟಿರೋದು. ನಾನ್ ನನ್ನ ಹೆಂಡತಿಗೆ ಹೇಳ್ತೀನಿ, ನೀನು ಮಗು ಹೆರದಿದ್ರು ಪರವಾಗಿಲ್ಲ, ದಿವಸ ಅವನೊಂದು ಮೊಟ್ಟೆ ಇಡ್ತಾನೇ ಇರು ಅಂತ. ಆಗ ನಿನ್ನ ಅಂಗಡಿ ಎದುರಿಗೆ ನಾನೊಂದು ಮೊಟ್ಟೆ ಅಂಗಡಿ ಓಪನ್ ಮಾಡ್ಲಿಲ್ಲ, ನನ್ನ ಹೆಸರು ವಿಜಯನೇ ಅಲ್ಲ. ಹೋಗಯ್ಯ. ಯಾವಾಗಲ್ಲ? ಖಂಡಿತ ನಿನ್ನ ಅಯ್ಯೋ, ಅಯ್ಯೋ. ಬುದ್ಧಿವಂತ, 1000 ರೂಪಾಯಿ ಖರ್ಚು ಮಾಡಿ ನೀನು ಮೊಟ್ಟೆ ಅಂಗಡಿ ಇಟ್ಕೊಟ್ಟಿದೀನಿ, ಮೊಟ್ಟೆ ಹಾಕೊಂಡ್ ಮಾರಿಲ್ಲ. ನನ್ನ ಮಾತು ಉತ್ತರ ಕೊಡು. ನಾನು ಸಲೀಸಾಗಿ ಮೊಟ್ಟೆ ಮಾರ್ಬಿಡ್ತೀನ. ಯಾಕೆ? ಅದಕ್ಕೆ ನನ್ನ ಬುದ್ಧಿವಂತ ಅಂತ ಅನ್ನೋದು. ಹೇಗೆ? ಬಾ, ನೀನು ಮೊದಲು ಕುತ್ಕೋ. ನಿನ್ಗೊಂದು ವಿಷಯ ಹೇಳ್ತೀನಿ. ಏನು? ಪಕ್ಕದ ಮನೆ ಗೌಡ್ರು ಕೋಳಿ ಚಿಂದುಂಗ್ರ ನುಂಗ್ಬಿಟ್ಟಿದೆ. ಆ ಕೋಳಿ ಇಟ್ಟಿರೋ ಮೊಟ್ಟೆ ಇಲ್ಲಿದೆ, ಆ ಉಂಗ್ರ ಇಲ್ಲಿರೋ ಯಾವ್ದೋ ಮೊಟ್ಟೆ ಒಳಗೆ ಇದೆ. ಈಗ ಹೇಳು, ಈ ಮೊಟ್ಟೆ ಬೆಲೆ ಎಷ್ಟು? 1000 ರೂಪಾಯಿ. ಆ ಚಿಂದುಂಗ್ರದ ಬೆಲೆ 10,000 ರೂಪಾಯಿ. ನಿನಗೆ 1000 ರೂಪಾಯಿ ಬೇಕು, 10,000 ರೂಪಾಯಿ ಬೇಕು? 10,000 ರೂಪಾಯಿ. ಮತ್ತೆ ಹೊಡಿ ಮೊಟ್ಟೆ ತಗೋಚುದ್ರಿ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೋ. ಅಣ್ಣ, ಅದು ಉಂಗ್ರ ಇಲ್ಲೆಲ್ಲೋ ಮಣ್ಣಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಕಾಣ್ತದೆ. ಮಣ್ಣ ಸಿಗಾಕೊಂಡಿದ್ಯಾ? 1000 ರೂಪಾಯಿ ಮೊಟ್ಟೆ ಹೊಡೆದಾಕ್ಬಿಟ್ಟಿಯಲ್ಲ ನೀನು. ಸ್ವಂತ ತಮ್ಮನೆ ಕಾರ ರೂಪದಲ್ಲಿ ಹೋಗ್ತಾ ಇದೆಯಲ್ಲ, ಸುಮ್ಮನೆ ಸಾಕು. ಈ ನನ್ನ ಮಗ ಮಾಡೋದ್ ಕೇಳಿದ್ರೆ ನೀವ್ ಹೇಳ್ಕೊಂಡು ಓದಿತೀರಾ? ಏನ್ ಮಾಡ್ದ ಅವನು? ಅಲ್ರಿ, ಗೌಡ್ರ ಮನೆ ಕೋಳಿ ಉಂಗುರ ನುಂಗ್ಬಿಟ್ಟಿದೆ ಅಂತ ಹೇಳಿ ಅಂಗಡಿಲಿದ್ದು 1000 ರೂಪಾಯಿ ಮೊಟ್ಟೆಗಳನ್ನೆಲ್ಲ ಪಟಪಟ ಅಂತ ಹೊಡೆದಾಕ್ಬಿಟ್ನಲ್ರಿ ಇವನು. ಆ ಉಗ್ರ ನನಗ್ ಸಿಕ್ತಲ್ರಿ. ಎಲ್ಲಿ? ನಮ್ಮ ಅಂಗಡಿ ಮೊಟ್ಟೆ ಒಳಗೆ. ಯಾರ್ರಿ? ಯಾರೇ ಅದು? ಅವರ ಕಾಲ್ ಸಿಪ್ಪೆ ಹರಿಸಿದ್ದು? ಜನ ತಿರ್ಗಾಡ್ತಾರ, ಜ್ಞಾನ ಬೇಡ? ಅಯ್ಯೋ, ಅದ್ ನಿಮ್ಮೇ ಬಿತ್ತಾ? ಅಯ್ಯೋ, ಅದಕ್ಕೆ ಯಾಕ್ರಿ ಹಾಕೋಗಾಡ್ತೀರಾ? ರೋಡಲ್ಲಿ ಓಡಾಡೋರು ನೋಡ್ಕೊಂಡು ಹುಷಾರಾಗಿ ಓಡಾಡ್ಬೇಕು. ಎರ್ಚೋದ್ ಎರ್ಚ್ಬಿಟ್ಟು ರೋಗ್ ಬೇರೆ ಹಾಕ್ತೀರಾ? ಏನ್ ಮಾಡಕ್ಕಾಗತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರ್ ಚೆನ್ನಾಗಿರ್ಲಿ ಅಂತ ಸಿಪ್ಪಿನ ಬೀದಿಗೆಸ್ತೆ. ಚೆನ್ನಾಗಿದ್ದಾರೆ. ನಿಮ್ಮನೆ ಸಾರ್ ರುಚಿಯಾಗಿರ್ಲಿ ಅಂತ ಯಾರ ತಲೆ ಮೇಲೆ ಬೇಕಾದ್ರೂ ಹೆಚ್ಚಿಬಿಡೋದಾ? ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದ್ರೂ ನಮ್ ಜನಕ್ಕೆ ನಾಗರಿಕತೆ ಬರ್ಲಿಲ್ಲ. ರೀ, ತಲೆ ಎಲ್ಲ ಹಾಕ್ಬೇಡಿ. ಏನೋ ಆಗಿದ್ದಾಗೋಯ್ತು. ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡಿ. ರೀ, ಏನ್ರಿ ಇಷ್ಟೊಂದು ಉದಾಸೀನಾಗಿ ಮಾತಾಡ್ತೀರಾ? ಮಾಡೋ ತಪ್ಪಾದ್ರೂ ಸ್ವಲ್ಪ ಗಂಭೀರ ನಿಲ್ದೆ ರೋಗ್ ಬೇರೆ ಹಾಕ್ತೀರಲ್ರಿ? ಏನಾಯ್ತು ಸರ್? ರೀ, ನೀವ್ ಯಾಕೆ ಇಲ್ಲಿ ಬಂದ್ರಿ? ಸ್ಟೇಷನ್ ಹೋಗಿ ಡ್ಯೂಟಿ ನೋಡಿ. ರೀ, ಅಲ್ರಿ ಸರ್, ಇದು ನಮ್ಮನೆ ಸರ್. ಏನ್ ನಿಮ್ಮನೆ? ನಿಮ್ಮನ? ರೀ, ಏನ್ರಿ ನಿಮ್ ಹೆಂಗಸರು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನೋಡಿ. ನಾನು ಏನ್ ಅವತಾರ ತಂದಿಯಾರಂತ. ಏನ್ ಗಂಡಸ್ರಿ ನೀವು? ವಾಯ್ಸ್ಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಮ್ಗೆ? ಏನ್ರಿ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನನ್ ಮುಟ್ಟಲ್ಲಿ ಕೋತಿನ ಕುಳಿತಾ ಇದೆ. ಅಮ್ಮಮ್ಮ, ಇವ್ರು ಯಾರು ಅನ್ಕೊಂಡಿದೀಯ? ಗೊತ್ತಪ್ಪ, ಇನ್ಸ್ಪೆಕ್ಟ್ರು. ಅದು ಸ್ಟೇಷನ್ ಅಲ್ಲಿ. ಇಲ್ಲಲ್ಲ ನೋಡಿ, ಮಾಡಿದ ತಪ್ಪಿಗೆ ನಿಮ್ ಶರ್ಟ್ ನೋಗ್ದು ಇಸ್ತ್ರಿ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಅಪ್ಪನ ಶರ್ಟ್ ಹಾಕೊಳ್ಳಿ. ಕೊಡಿ, ಬಿಚ್ಕೊಡ್ರಿ. ಅಪ್ಪ, ಇವ್ರು ನಿಮ್ ಇನ್ಸ್ಪೆಕ್ಟ್ರಾ? ಹೌದಮ್ಮ.
ಪ್ರೀತಿಸಿದೆ ಗೆಳತಿ ಮಲ್ಲಿನ ಕಣ್ಣಲ್ಲಿ ಕಾಣುತ್ತಿದೆ ದಿನ ಬೆಳಗುತ್ತಿದೆ ಪ್ರಣತಿ ಪಾಡಿನ ನಂದನದ ನವ ತೋರಣ ತೂಗುತ್ತಿದೆ ಸೆಳೆದೆ ನಾ ಪ್ರೀತಿಸಿದೆ ಗೆಳತಿ ಮಲ್ಮಿ ಕಣ್ಣಲ್ಲಿ ಕಾಣುತ್ತಿದೆ ದಿನ ಬೆಳಗುತ್ತಿದೆ ಪ್ರಣತಿ ಜೀವ ಭಾವ ತುಡಿದಿದೆ ನಾಗರಂಗಿಗೆ ನೀರೇ ಒಲವಿದೆ ಸುಖವಿದೆ ಸೊಗಸಿದೆ ಕಣ್ಣಲ್ಲಿ ನನ್ನನ್ನು ಪ್ರೀತಿಸಿದೆ ನಾ ಪ್ರೀತಿಸಿದೆ ಗೆಳೆಯ ನಲಮೆಯು ಕಣ್ಣಲ್ಲಿ ಕಾಣುತ್ತಿದೆ ದಿನ ಮೂಡುತ್ತಿದೆ ಪ್ರಣಯ ಎಂದೆಂದೂ ನೀನೇ ಆಶಾದೇವಿಗೆ ನೀನೇ ಹೆಜ್ಜೆ ಹೆಜ್ಜೆಗೆ ಆಹಾ ನೀನೇ ಮಲ್ಲಿಗೆ ಆಹಾ ನೀನೇ ಸಂಪಿಗೆ ಸಂಗಾತಿ ನೀನಾಗಿ ಬೆಳಕು ಬಾಳಿಗೆ ಸಂಪ್ರೀತಿ ನೀ ತೋರೆ ಕನಸು ಕಣ್ಣಿಗೆ ಆಹಾ ಹರಡೋ ಭೂಮಿಗೆ ಭೂಮಿ ಬಾರೋ ಮೆಲ್ಲಗೆ ಮೋಹದಾಹ ಕೂಗಿದೆ ತೋಡಾಟಕ್ಕೆ ನೋಡಿನಲಿಗಾಗಿದೆ ಪ್ರೇಮಿ ಪಾಲಿಗೆ ನೀನೇ ಅರಿವೆ ಸುಖವಿದೆ ಸೊಗಸಿದೆ ಕಣ್ಣಲ್ಲಿ ನನ್ನನ್ನು ಸೆಳೆದೆ ನಾ ಪ್ರೀತಿಸಿದೆ ಗೆಳತಿ ನಲಮೆಯು ಕಣ್ಣಲ್ಲಿ ಕಾಣುತ್ತಿದೆ ದಿನ ಮೂಡುತ್ತಿದೆ ಪ್ರಣಯ ಕಣ್ಣಲ್ಲಿ ನನ್ನನ್ನು ಸೆಳೆದೆ ನಾ ಪ್ರೀತಿಸಿದೆ ಗೆಳತಿ ನಲಮೆಯು ಕಣ್ಣಲ್ಲಿ ಕಾಣುತ್ತಿದೆ ದಿನ ಮೂಡುತ್ತಿದೆ ಪ್ರಣಯ ಆಫೀಸಲ್ಲಿ ಜಾಮಾದ್ರು ಜಾಗ ಬಿಡದೆ ನಿಂತಿದ್ದಾನಲ್ಲಪ್ಪ ಯಾವ ಹುಡುಗಿ ನೆನ್ಸ್ಕೊತಿದಾನೋ ಏನೋ ಸರ್ ಕಮಿಷನರ್ ಸ್ಪೀಕಿಂಗ್. ವಾಟ್? ನಾನೀಗಲೇ ಬರ್ತೀನಿ. ಯಾರಾದ್ರೂ ಸತ್ರೆ ಕ್ಯಾಪ್ಟನ್ಗೆ ಸಂತಾಪ ಸೂಚಿಸ್ತಾರೆ ಹೊರತು ಆಗಿರೋ ಅನ್ಯಾಯಕ್ಕೆ ಇದುವರೆಗೂ ನಿಮ್ಮಿಂದ ಪರಿಹಾರ ಕಂಡಕ್ಕಾಗಿಲ್ಲ.
ಇಂಥ ಇನ್ಸಿಡೆಂಟ್ಸ್ ಒಂದಲ್ಲ ಎರಡಲ್ಲ ಸಾವಿರಾರು. ಎಲ್ಲಾ ಕಾಲೇಜ್ನಲ್ಲೂ ಈ ಡಿಸೀಸು ಹೆಚ್ಚಾಗ್ಬಿಟ್ಟಿದೆ. ನಮ್ಮ ಕಾಲೇಜ್ನಲ್ಲಿ ಇದು 4ನೇ ಸಾವು. ಇದ್ರ ಬಗ್ಗೆ ನಾವು ಎಷ್ಟು ಕಂಪ್ಲೇಂಟ್ ಕೊಟ್ರು ಒಂದಿಷ್ಟು ತನಿಖೆ ಆಗಿಲ್ಲ, ಆಗ್ತಾ ಇರೋದ ನಿಲ್ಸಕ್ಕಾಗ್ತಾ ಇಲ್ಲ. ಈ ಅವ್ಯವಸ್ಥೆ ಅನ್ನೋ ಅಗ್ನಿಕುಂಡದಲ್ಲಿ ಬಿದ್ದು ಸುಟ್ಟು ಬೂದಿ ಆಗ್ತಿರೋ ಈ ಎಳೆ ಸಸ್ಯಗಳನ್ನು ರಕ್ಷಿಸೋ ಶಕ್ತಿ ನಿಮ್ ಡಿಪಾರ್ಟ್ಮೆಂಟ್ ಎಲ್ಲಿದೆ? ನಿಮ್ಮನೆ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ ಸರ್. ನೀವು ತಿಳ್ಕೊಂಡ್ರೋ ಹಾಗೆ ನಮ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಕುಳಿತಿಲ್ಲ ರೀ. ಇದ್ರ ಬಗ್ಗೆ ಬೇಕಾದಷ್ಟು ತನಿಖೆ ಆಗಿದೆ. ಆದಷ್ಟು ಬೇಗ ಇದಕ್ಕೆ ಕಾರಣರಾದವ್ರನ್ನ ಕಂಡು ಹಿಡಿದು ಕ್ರಮ ತಗೋತೀವಿ. ಹಾಗಾದ್ರೆ ಇಷ್ಟು ವರ್ಷಗಳಿಂದ ಬೇಕಾದಷ್ಟು ವಿದ್ಯಾರ್ಥಿಗಳನ್ನ ಬಲಿ ತಗೊಂಡಿರೋ ಡ್ರಗ್ಸ್ ಜಾಲನ ನೀವಿನ್ನೂ ಯಾಕೆ ಹಿಡಿದಿಲ್ಲ? ಮದ್ದು ಗುಂಡು ಗನ್ನು ಪೆನ್ನೆಲ್ಲ ನೀವು ಆಯುಧಗಳಾದ್ರು ಆಫ್ಟರ್ ಆಲ್ ಸ್ಮಗಲ್ ಮಾಡೋ ಕದಿಮರನ್ನ ಮಟ್ಟ ಹಾಕಕ್ಕಾಗಿಲ್ಲ ಅಂದ್ರೆ ಏನ್ರಿ ಅರ್ಥ? ಹೀಗೆ ಆದ್ರೆ ಬದುಕಿನಲ್ಲಿ ನೂರಾರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಕಾಲೇಜ್ ಕಾಂಪೌಂಡ್ ಕಾಲಿಡೋ ಯುವ ಶಕ್ತಿ, ಕಾಲೇಜು ಅಂದ್ರೆ ಯಮಲೋಕ ಅಂತ ಹೆದರ್ಕೊಂಡು ಮನೇಲಿ ಮುದುಕಂಗ್ ಕೂರೋ ಕಾಲ ದೂರ ಇಲ್ಲ. ನಿಮ್ ಕೈ ಆಗ್ಲಿಲ್ಲ ಅಂದ್ರೆ ಕೈಗಳಿಗೆ ಬಳೆ ತೊಟ್ಕೊಂಡು ನಿಮ್ಮ ಕಾಕಿ ಬಟ್ಟೆನ ಬಿಚ್ಕೊಡಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ ಕೈಯಾರ ಮಾಡ್ಕೊಳ್ಳೋ ಅನಾಹುತಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕ್ರಿ ಬ್ಲೇಮ್ ಮಾಡ್ತೀರಾ? ಇವತ್ತು ವಿದ್ಯಾರ್ಥಿ ಸಾಯ್ದು ಕಾರಣ ಯಾರು? ನೀವು, ನಿಮ್ ಸಂಸ್ಥೆ. ವಾಟ್ ಡು ಯು ಮೀನ್? ಯೆಸ್, ಈಕೆ ಕಾಲೇಜ್ ಆವರಣದಲ್ಲಿ ಡ್ರಗ್ಸ್ ತಗೊಂಡು ಸತ್ತಿದ್ದು ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟವ್ರ ಗಮನಕ್ಕಾಗ್ಲಿ ಪೊಲೀಸ್ನವ್ರ ಗಮನಕ್ಕಾಗ್ಲಿ ತರೋ ಪ್ರಯತ್ನ ಮಾಡಲಿಲ್ಲ. ಯಾಕೆ? ಇದೇ ನೀವು ಮಾಡಿದ ಮೊದಲನೇ ದೊಡ್ಡ ತಪ್ಪು. ಪೊಲೀಸ್ ಡಿಪಾರ್ಟ್ಮೆಂಟು ವರ್ಷ ಪೂರ್ತಿ ನಿಮ್ ಕಾಲೇಜ್ಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ ರೀ. ಡಿಪಾರ್ಟ್ಮೆಂಟ್ಗೆ ಇದೊಂದೇ ಸಮಸ್ಯೆ ಅಲ್ಲ, ಇಂಥ ಸಮಸ್ಯೆಗಳು ನೂರಾರು. ಪ್ರಾರಂಭದಲ್ಲಿ ಇಂಥ ಚಟಕ್ಕೆ ಬಲಿಯಾದ ವಿದ್ಯಾರ್ಥಿಗಳ ಬಗ್ಗೆ ಆಗ್ಲಿ ಇಂಥ ಕದಿಮರ ಬಗ್ಗೆ ಆಗ್ಲಿ ಸುಳಿ ಕೊಟ್ರೆ ಮಟ್ಟ ಹಾಕೋದು ನಮ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ವಿಚಾರ ಏನಲ್ಲ. ನೋಡಿ, ಇದ್ರ ಬಗ್ಗೆ ರಿಪೋರ್ಟ್ ಬರ್ಕೊಡಿ, ಮುಂದಿನ ಕ್ರಮ ನಾವು ತಗೋತೀವಿ. ಸರ್ ಅರೆ ಏನ್ ಸುಭಾಷ್? ಏನಿಲ್ಲ ಸರ್, ಕೆಲವು ಪೇಪರ್ಸ್ ಸೈನ್ ಬೇಕಾಯ್ತು, ಅದಕ್ಕೆ ಬಂದೆ. ಏನ್ ಸರ್ ಬಹಳ ಗಾಢವಾಗಿ ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಸುಭಾಷ್, ಈ ಸಿಟಿ ಒಳ್ಳೆ ಗಾಜನ್ ಮನೆ ತರ ಎಷ್ಟೊಂದು ಸುಂದರವಾಗಿದೆ. ಆ ಗಾಜನ್ ಮನೆಗೆ ಒಂದೇ ಒಂದು ಕಲ್ಲೆಸೆದ್ರು ಛಿದ್ರವಾಗಿ ಹೋಗುತ್ತಲ್ಲ. ನನಗೆ ಗೊತ್ತು ಸರ್, ಬರೀ ಕಾಲೇಜಲ್ಲಿ ನಡೆದ ಇನ್ಸಿಡೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಲ್ಲ. ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋ ಕಾಲೇಜ್ ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಯಾಕೆ ಬಲಿ ಆಗ್ತಾರೆ ಅಂತ ನನಗೆ ಅರ್ಥವಾಗ್ತಿಲ್ಲ. ಇದನ್ನ ತಡೆಯೋದಕ್ಕೆ ನಮ್ಮಿಂದ ಆಗಲ್ವಾ ಸರ್? ಕಾನೂನು ಅನ್ನೋ ಜುಡಿಷಿಯಲ್ ಸೆಕ್ಷನ್ ಕೆಲವು ಸಂಬಂಧಪಟ್ಟ ಏರಿಯಾಗಳಿಗೆ ಸೀಮಿತಗೊಳಿಸಿರ್ತೀವಿ. ಆ ಏರಿಯಾದ ಆರಕ್ಷಕರು ತಮ್ಮ ಕರ್ತವ್ಯ ನಿಷ್ಠೆನ ಶ್ರದ್ಧೆಯಿಂದ ದುಡಿದ್ರೆ ಖಂಡಿತ ಇದನ್ನು ತಡೀಬಹುದು. ಪೊಲೀಸ್ನವ್ರಿಗೆ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಹುಟ್ಟಿ ಸಮಾಜಕ್ಕೆ ಏನ್ ಕೊಡ್ಬೋದು ಅಂತ ಪ್ರಶ್ನೆ ಹಾಕೊಂಡು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ರೆ ಎಲ್ಲಾ ಕ್ರೈಮ್ನು ನಿರ್ಮೂಲನ ಮಾಡಬಹುದು. ಆದ್ರೆ ನಮ್ಮವರೇ ಎಂಜಲ್ಗೋಸ್ಕರ ಜೈಲ್ ಸುರಿಸಿ ಅವ್ರ ತನನ ಅವರೇ ಮಾರ್ಕೋತಿದ್ದಾರೆ. ನನ್ಗೊಂದೇ ಒಂದು ಆಸೆ ಸುಭಾಷ್, ಕತ್ಲಲ್ಲಿ ಬಂದ ಸ್ವಾತಂತ್ರ್ಯನ ಬೆಳಕಿನಲ್ಲಿ ಉಳಿಸ್ಕೋಬೇಕು ಅನ್ನೋದು. ಸರ್, ನಿಮ್ಮ ಆಸೆ ಈಡೇರೋ ಕಾಲ ಖಂಡಿತ ಬಂದೇ ಬರುತ್ತೆ ಸರ್, ಆ ನಂಬಿಕೆ ನಂಗಿದೆ. ಅಯ್ಯೋ ಅಯ್ಯಯ್ಯೋ. ಮುಸುಬಾಯಿನ ಎಲ್ರ ಮನೇಲಿ ಬೆಳಗ್ಗೆ ಎದ್ದು ರಾಮ ಕೃಷ್ಣ ಗೋವಿಂದ ಅಂತಂದ್ರೆ ನೀನು ಒಳ್ಳೆ ಸತ್ತ ಮನೆ ಬಾಯಿ ಮಾಡ್ಕೊಂಡಾಗ ಅಯ್ಯಯ್ಯೋ ಅಯ್ಯಯ್ಯ ಅಂತ ಹೊಡ್ಕೊಂತಿದ್ಯಲ್ಲ. ನಾಗರಾಜ, ನನ್ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಪ್ಪ? ನಿನ್ ತಮ್ಮನಾದ ನಾನು ಬುದ್ಧಿವಂತ, ನನ್ನ ಹತ್ರ ಹೇಳ್ಕೊಳ್ಳೋಣ. ನಾಗರಾಜ, ನನ್ ತಲೆನೋವು ತಡ್ಕೊಳಕ್ ಸಾಧ್ಯ ಇಲ್ಲಪ್ಪ, ಸ್ವಲ್ಪ ತಂದು ಕೊಡ್ತೀಯಾ? ಸ್ವಲ್ಪ ಏನು, ನೀನು ಹೂ ಅನ್ನು ಕ್ವಾರ್ಟರ್ ಹಾಫ್ ಫುಲ್ ತಂದು ಕೊಡ್ತೀನಿ. ಅದಲ್ಲಪ್ಪ, ಮತ್ತೆ ತಲೆನೋವಿಗೆ ಜಂಡು ಬಾಂಬ್. ನೀನ್ ಬೇಕನ್ನೋ ಹಾಗಿದ್ರೆ ಜಂಡು ಬಾಂಬ್ ಏನು ಬೇಕಾದ ಆಟಮ್ ಬಾಂಬೆ ತಗೊಂಡ್ಬರ್ತೀನಿ. ಆಟಮ್ ಬಾಂಬ್ ಬೇಡ, ಜಂಡು ಬಾಂಬ್. ಏನಂದೆ? ಜಂಡು ಬಾಂಬ್. ಜಂಡು ಬಾಂಬ್. ಜಂಡು ಬಾಂಬ್. ಜಂಡು ಬಾಂಬ್. ಜಂಡು ಗೊತ್ತಾಯ್ತಾ? ಜಂಡು ಬಾಂಬ್. ಜಂಡು ಬಾಂಬ್. ಜಂಡು ಬಾಂಬ್. ಜಂಡು ಬಾಂಬ್. ಹಲೋ, ಕರೀತಾ ಇದ್ರೆ ಜಂಡು ಬಾಂಬ್ ಅಂತ ಇದೆಯಲ್ಲ. ಜಂಡು ಬಾಂಬ್. ನೋಡಪ್ಪ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆಯಲ್ಲೋ. ಎಲ್ರಿಗೂ ಸಹಾಯ ಮಾಡಕ್ಕೆ ನಾನೇ ಪೊಲೀಸ್ ಅನ್ಕೊಂಡೆ, ಅವ್ರನ್ನೇ ಹೋಗಿ ಕೇಳೋದೆ. ಹಾಗಲ್ಲ, ಈ ಏರಿಯಾದಲ್ಲಿ ನೀನು ಒಬ್ಬನೇ ಅಲ್ವಾ ತುಂಬಾ ಬುದ್ಧಿವಂತ, ಅದಕ್ಕೆ ಕೇಳಿದೆ ಕಣ. ಶಬಾಷ್, ನನ್ನ ಬುದ್ಧಿವಂತ ತಪ್ಕೊಂಡು ಈಗ ನಿನ್ಗೆ ಏನಾಗಬೇಕು? ಇನ್ನೇನಿಲ್ಲ, ನನ್ಗೊಂದು ಮನೆ ಬಾಡಿಗೆ ಬೇಕಾಗಿದೆ. 5,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ, 500 ರೂಪಾಯಿ ಬಾಡಿಗೆ ಕೊಡ್ತೀನಿ. ಆದ್ರೆ 24 ಗಂಟೆ ನೀರು ಬರಲೇಬೇಕು. 24 ಗಂಟೆಗಳ ಕಾಲ ನೀರು ಬರುವಂತಹ ಮನೆ ಈ ಏರಿಯಾದಲ್ಲಿ ಯಾವ್ದು ಇಲ್ವಲ್ಲ. ಹಾಗನ್ಬೇಡ್ವೋ, ಹೇಗಾದ್ರೂ ಮಾಡಿ ನೀನ್ ಮನೇನ್ ಬಾಡಿಗೆ ಕೊಡಿಸ್ಲೇಬೇಕು. ಒಂದು ಮನೆ ಇದೆ, ಅದನ್ನೇ ಕೊಡಿಸು. ಅದು 3,000 ರೂಪಾಯಿ ಅಡ್ವಾನ್ಸ್, 300 ರೂಪಾಯಿ ಮನೆ ಬಾಡಿಗೆ. ಪರವಾಗಿಲ್ಲ. ಆದ್ರೆ ದಿನಕ್ಕೆ 8 ಗಂಟೆಗಳ ಕಾಲ ಮಾತ್ರ ನೀರು ಬರುತ್ತೆ. ಹಾಗನ್ಬೇಡ ಕಣೋ, ನನಗೆ 24 ಗಂಟೆ ನೀರು ಬರಲೇಬೇಕು. ಬೇಕಾದ್ರೆ 6,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ, 600 ರೂಪಾಯಿ ಬಾಡಿಗೆ ಕೊಡ್ತೀನಿ, 24 ಗಂಟೆ ನೀರು ಬರಬೇಕು. ನೀನ್ ಕೇಳುವಂತ ಮನೆ ಸಿಗೋದು ಬಹಳ ಕಷ್ಟ ಕಣೆಯ. ಊರ್ನಲ್ಲಿ ಎಂತೆಂತವ್ರಿಗೂ ಮನೆ ಕೊಡಿಸ್ತೀಯ, ನನಗ್ ಕೊಡ್ಸಕ್ ಆಗಲ್ವೇನೋ ನಿನ್ಗೆ?
ಹಾ ಪಂಜಾಬಿ ಹುಡುಗಿ ಅದನ್ನೇ ಫಿಕ್ಸ್ ಮಾಡು. ಏನ್ ಹುಡುಗಿನ ಅಲ್ಲ ಕಣ, ಆ ಮನೇನ ಅವ್ರ ಮನೆ ಇದೆ. ಅದು 5,000 ರೂಪಾಯಿ ಅಡ್ವಾನ್ಸ್, 500 ರೂಪಾಯಿ ಮನೆ ಬಾಡಿಗೆ. ಅಬ್ಬಾ. ಆದ್ರೆ ದಿನಕ್ಕೆ 12 ಗಂಟೆಗಳ ಕಾಲ ಮಾತ್ರನೇ ನೀರ್ ಬರೋದು. ಅಯ್ಯೋ ಅಯ್ಯೋ, ಲೋ ಬುದ್ಧಿವಂತ ನನ್ ಕಷ್ಟ ಅರ್ಥ ಮಾಡ್ಕೊಳ್ಳೋ. ನನಗ್ ಮನೆ ಕಿಟಕಿ ಇಲ್ದಿದ್ರು ಬಾಗ್ಲಿ ಇಲ್ದ್ರು ಪರವಾಗಿಲ್ಲ, 24 ಗಂಟೆ ನೀರು ಬರ್ಲೇಬೇಕು. ಲೋ ಸರಿಗಮ್ಮ ಪದ್ರಸ, ನಾನೊಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಹೌದು, 24 ಗಂಟೆಗಳ ಕಾಲ ನೀರ್ ಬರ್ಬೇಕು ಅಂತಿಲ್ಲ, ನೀನು ಮನೇಲಿ ಅಡಿಗೆ ಮಾಡಲ್ವಾ? ಮಣ್ಣ ಏನೋ ಹೇಳ್ದ ಮರ್ತ್ಬಿಟ್ಟಲ್ಲ. ನನ್ ವೀಕ್ನೆಸ್ ಎಲ್ಲ ಇವ್ರು ಗೊತ್ತಾಗೋದಿಲ್ಲ. ಬುದ್ಧಿವಂತ, ಬುದ್ದು ಕಣ್ಣ. ಏನದು? ಬಾಂಬ್ ಬಾಂಬ್. ಏನ್ರಿ ಬಾಂಬು ಗಿಂಬು ಅಂತ? ನಗರದಲ್ಲಿ ಬಾಂಬ್ ಸ್ಫೋಟ, 1000 ಜನ ಬಲಿ, ಪೊಲೀಸ್ನವರು ಪರಾರಿ. ಇದು ಏನ್ ಅನ್ಯಾಯನಯ್ಯ? ಯಾಕ್ರಿ ಅನ್ಯಾಯ? ಸ್ವಾಮಿ, ಪೊಲೀಸ್ನವರು ರಕ್ಷಣೆ ಮಾಡೋದು ಬಿಟ್ಟು ಅವರೇ ಪರಾರಿ ಆದ್ರೆ ಅವ್ರೇನ್ ಮನುಷ್ಯನಲ್ವಾ? ಅವ್ರಿಗೇನ್ ಆಸೆ ಇಲ್ವಾ? ಪೇಪರ್ ಓದಿ ನೀವು ಇಷ್ಟೊಂದು ಹೆದರ್ತಾ ಇದೀರಲ್ಲ, ಸ್ಪಾಟ್ ಅಲ್ಲಿ ಬಾಂಬ್ ಡಮ್ ಅಂದ್ರೆ ಯಾವ ನನ್ನ ಮಗ ಇರ್ತಾನ್ರಿ? ಪೇಪರ್ ಆಮೇಲೆ ಓದಿರಂತೆ, ಮೊದಲು ಬಾಂಬ್ ಕೊಡ್ರಿ. ಬಾಂಬ ನಮ್ಮ ಅಂಗಡಿ ಬಾಂಬ್ ಇಲ್ಲಪ್ಪ. ರೀ, ನಿಮ್ ಅಂಗಡಿ ಬಾಂಬ್ ಬಿಟ್ಕೊಂಡಿದ್ದೀರಿ? ಅಂಗಡಿ ಬಾಂಬ್ ಇದೆಯೇನೋ? ಹೌದಪ್ಪ, ಇವ್ರ ಅಂಗಡಿ ಬಾಂಬ್ ಇದ್ದೇ ಇದೆ. ಅಪ್ಪ ಬುದ್ಧಿವಂತ, ನೀನು ಬುದ್ಧಿವಂತ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ರೀ, ಪೇಪರ್ ಅಲ್ಲಿ ಬಾಂಬು ಅಂತಿದ್ರಲ್ಲ, ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ರಿ? ನಮ್ಮ ಅಂಗಡಿಯಲ್ಲಿ ಬಾಂಬ್ ಇಲ್ರಪ್ಪ. ಈಗಲೇ ಬಾಂಬ್ನಿಂದ ಲಕ್ಷಾಂತರ ಜನ ಸತ್ತೋಗಿದ್ದಾರೆ. ಇನ್ನು ಎಷ್ಟು ಜನ ಬಲೆ ತಗೋಬೇಕಂತ ಮಾಡಿದ್ಯಾ? ಸಾಕು ಅಲ್ಲ, ಮುಚ್ಕೊಂಡು ಇಬ್ರು ಸೇರ್ಕೊಂಡು ಹೊಡಿತಾ ಇದಾರಲ್ಲ, ಸರಿನಾ ನಿಮ್ಗೆ? ಇವನು ಮತ್ತೆ ಅಂಗಡಿ ತುಂಬಾ ಬಾಂಬ್ ಇಟ್ಕೊಂಡು ಮಾಡ್ತಿರೋ ಬಾಂಬ್ ಕುಮಾರ್. ಸುಮ್ಮನೆ ಬಿಟ್ಟಿದಾರಲ್ರಿ, ಕೈ ಕಾಲು ನೋಡಿರಿ. ಪಾಪ ಬದುಕಂದ್ರೆ ಎಲ್ರು ಸೇರ್ಕೊಂಡು ನಂಗೆ ಓದಿತಾ ಇದ್ದೀರಲ್ಲ. ಬಾಂಬ್ ಮಾಡ್ತಾ ಇದ್ದಾರಲ್ಲ ಇವನು. ಯಾವ ಬಾಂಬು? ಯಾರು ಹೇಳಿದ್ದು? ನೀನೇ ಹೇಳಿದ್ದು. ಯೋ, ನಾನ್ ಹೇಳಿದ ಆ ಬಾಂಬ್ ಅಲ್ಲಯ್ಯ, ಜಂಡು ಬಾ. ಹಲೋ, ಸುಭಾಷ್ ಸ್ಪೀಕಿಂಗ್. ಸರ್, ನಾಳೆ ನಗರಕ್ಕೆ ಡ್ರಗ್ಸ್ ತುಂಬಿರೋ ಲಾರಿ ಬರ್ತಿದೆ. ನೀನ್ ಯಾರು? ನಾನೊಬ್ಬ ಕಾಲೇಜ್ ವಿದ್ಯಾರ್ಥಿ. ಈ ವಿಷಯ ನಿಮಗೆ ತಿಳಿಸೋದ್ರಿಂದ ಎಷ್ಟೋ ಜೀವಗಳು ಉಳಿಸ್ತೀರಾ ಅನ್ನೋ ನಂಬಿಕೆಯಿಂದ ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಸರ್. ನೀನ್ ಎದುರುಗಡೆನೆ ಬಂದು ಕಂಪ್ಲೇಂಟ್ ಕೊಡ್ಬೋದಲ್ಲ? ಕೊಡ್ಬೋದು ಸರ್. ಅಕಸ್ಮಾತ್ ನಿಮ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿ ಒಳಗ್ ತಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಸಿನ್ಸಿಯರ್ ಆಫೀಸರ್ ಅಂತ ಫೋನ್ ಮಾಡಿದೆ, ಅದ್ರ ಮೇಲೆ ನಿಮ್ಮಿಷ್ಟ. ಫೋನ್ ಚೆಕ್ ಮಾಡಿ ನಾ ಬರ್ತೀನಿ. ಸುಭಾಷ್, ಇಲ್ಲ ಸರ್, ನೀವು ಯಾವ ಐತಲ್ಲಿ ಸಿಕ್ಕಿಲ್ಲ. ಏನಿದೆ ಟ್ರಕ್ಕಲ್ಲಿ? ಅನಾಥ ವಾಚ್ ಮಾಡ್ತೀನಿ. ಸ್ವಲ್ಪ ಬೇಗ ಕಳಿಸ್ಬಿಡಿ ಸರ್, ಪ್ಲೀಸ್. ಸಿಕ್ಕುಗಳನ್ನ ಇನ್ಫಾರ್ಮ್ ಮಾಡಿ. ಹೋಗು, ಓಪನ್ ದ ಗೇಟ್. ಆಡಿ ಚೆಕ್ ಪೋಸ್ಟ್ ಇನ್ಸ್ಪೆಕ್ಟರ್ ಮಹಾದೇವ್ ಕೊಡಿ. ಹಲೋ ಮಹಾದೇವ್. ಬನ್ನಿ.
ನಕಲೇನಿದೆ? ಡ್ರಗ್ಸ್ ಮಿಷಿನ್ ಕನ್ಸಿದೆ. ಅಣ್ಣ, ಪೊಲೀಸ್ನವರು ನಮ್ಮ ಮಾಲ್ನೆಲ್ಲ ಸೀಸ್ ಮಾಡಿ ಕಾರ್ಲೋಸ್ನ ಅರೆಸ್ಟ್ ಮಾಡಿದ್ದಾರೆ. ಸಿಕ್ಕಾಕೊಂಡಿರೋ ವ್ಯಕ್ತಿ ಪೊಲೀಸ್ನವ್ರನ್ನ ಕೇರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಿದೆ. ಹೌದು ಸರ್, ಅವ್ನು ನಡ್ಕೋತಾ ಇರೋ ರೀತಿ, ಕೊಡ್ತಾ ಇರೋ ಉತ್ತರ ನೋಡಿದ್ರೆ ಅವನ ಹಿಂದೆ ದೊಡ್ಡ ಗ್ಯಾಂಗೇ ಇದೆ ಅಂತ ಅನುಮಾನ ಬರುತ್ತೆ. ಸೀಸ್ ಮಾಡಿರೋ ಮಾಲೆಲ್ಲ ಇಂಪೋರ್ಟೆಡ್ ಗೂಡ್ಸ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಜೊತೆ ಇವ್ರ ಕಾಂಟ್ಯಾಕ್ಟ್ಸ್ ಇದೆ ಅಂತ ಗೊತ್ತಾಗ್ತಿದೆ. ಸರ್, ನೀವು ಪರ್ಮಿಷನ್ ಕೊಟ್ರೆ ನಮ್ಮಲ್ಲಿರೋ ಮೆಥಡ್ಸ್ ಯೂಸ್ ಮಾಡಿ ಅವನಿಗೆ ನಿಜ ಬಾಯ್ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವೇನೇ ಮೆಥಡ್ಸ್ ಯೂಸ್ ಮಾಡಿದ್ರು ಅವನ ಜೀವಕ್ಕೆ ಅಪಾಯ ಆಗ್ಬಾರ್ದು. ನಾಳೆ ಜನಗಳಿಗೆ ಉತ್ತರ ಕೊಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಬಿ ಕೇರ್ಫುಲ್. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಇಡೀ ಕರ್ನಾಟಕ ಪೊಲೀಸು ನನ್ನ ಕಾಲ್ ಕೆಳಗಡೆ ಇದೆ ಅಂದೆ, ಆದ್ರೆ ಇವತ್ತು ಅವರೇ ಮಾಲ್ ಸಮೇತ ನಿನ್ ತಮ್ಮನ್ನು ಅರೆಸ್ಟ್ ಮಾಡಿದ್ರು. ಹೀಗೆ ಆದ್ರೆ ನಮ್ಮ ಮುಂದಿನ ಗತಿ ಏನು ಬ್ರಹ್ಮ? अरे वर्मा जी, हमारा आदमी मिलिट्री के खिलाफ लड़ रहा है और उनके हाथ हथियार नहीं है. हमें हथियार चाहिए. हम आपको हथियार के लिए पैसा दिया था. हमारा हथियार कहाँ है? ತಮ್ಮ, ನಿನ್ಗೊಂದ್ ವಾರ ಟೈಮ್. ಅಷ್ಟರಲ್ಲಿ ನಮ್ಮ ಮಾಲ್ ಬೇಕು, ಇಲ್ಲ ಕೊಟ್ಟಿರೋ ₹1 ವಾಪಸ್ ಬೇಕು. ಜಸ್ಟ್ 1 ವೀಕ್. ಕೇಳಿದ್ರ? ಅವ್ರು ಹೇಳಿ ಕೇಳಿದ್ರ? ನಿಮ್ಮನ್ನೆಲ್ಲ ನಂಬಿದ್ದಕ್ಕೆ ಯಾವ ಗತಿಗೆ ತಂದ್ರಿ ನೋಡಿದ್ರ? ವಿಧಾನಸೌಧದ ಮುಂದೆ ಕಳ್ಳೆಕಾಯಿ ಮಾರ್ತಾ ಕೂತಿದ್ ನಿನ್ನ ವಿಧಾನಸೌಧದ ಮೆಟ್ಲತ್ತಿಸ್ದೆ. ಯಾಕೆ ಹೇಳು? ನೀನು ಉದ್ಧಾರ ಆಗ್ಲಿ ಅಂತಲ್ಲ, ನನ್ನ ಕಾಪಾಡ್ಲಿ ಅಂತ. ಆದ್ರೆ ನೀ ಮಾಡಿದ್ದೇನೆ. ಸ್ಪೇರ್ ಪಾರ್ಟ್ಸ್ ಕದ್ದು ಜೀವನ ಮಾಡ್ತಿದ್ ನಿನ್ನ ಸರ್ಕಾರದಲ್ಲಿ VIP ಆಗಿ ಮಾಡಿದೆ. ಯಾಕೆ ಹೇಳು? ನನ್ನ ಬಿಸ್ನೆಸ್ಗೆ ಯಾವ ಅಡ್ಡಿನೂ ಬರ್ತಾ ಇರ್ಲಿ ಅಂತ. ಸಿಟಿಗೆ ಬಂದವ್ರಿಗೆ ಹಾಸಿಗೆ ಹಾಸಿ, ಜೋಡಿನ ಹಾಕಿ ಸುಖಾನು ಕೊಡಿಸಿ, ಎಂಜಿಲತ್ತೆ ಆಯ್ಕೊಂಡು ತಿಂತಿದ್ ನಿನ್ನ ಮಂತ್ರಿ ಮಾಡಿದೆ. ಯಾಕೆ? ನನಗೆ ಗಾರ್ಡ್ ಆಗಿರ್ಲಿ ಅಂತ. ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಇನ್ನೇನ್ ಮಾತಾಡ? ರೆಕ್ಕೆ ಪುಕ್ಕ ಬಿಚ್ಚಿ ಸ್ವೇಚ್ಛಾಗಿ ಹಾರ್ತಿದ್ದ ಈ ಹಕ್ಕಿ ರೆಕ್ಕೆನ ಮುರಿದು ತಮಾಷೆ ನೋಡ್ತಾ ಇರೋ ಒಬ್ಬ ಕಾಕಿನ ಕಂಟ್ರೋಲ್ ಮಾಡಕ್ಕಾಗ್ದೆ ನನ್ನ ತಮ್ಮನ್ನ ಜೈಲಿಗೆ ಕಳ್ಸಿದ್ರಿ. ₹1,00,00,000 ನಷ್ಟ ಮಾಡಿದ್ರಿ. ಇದಕ್ಕಿಂತ ಇನ್ನೇನ್ ಬೇಕು? ಆಗಿರೋದಕ್ಕೆ ಹಾರಾಡಿದ್ರೆ ಏನು ಪ್ರಯೋಜನ ಇಲ್ಲ ಬ್ರಹ್ಮ. ನಿನ್ ತಮ್ಮನ್ ಹಿಡಿದಿರೋ ಇನ್ಸ್ಪೆಕ್ಟ್ರು ಸಾಮಾನ್ಯದನ್ನಲ್ಲ. ಅವನ್ನ ನಾವು ಟಚ್ ಮಾಡಿದ್ರೆ ನಮ್ಮನ್ನ ಅವ್ನ್ ಟಚ್ ಮಾಡಿ ಕೊನೆಗೆ ನಿಮ್ ಬುಡಕ್ಕೆ ಬಂದು ನಮ್ಮನ್ನೆಲ್ಲ ಸಮಾಧಿ ಕಟ್ಬಿಡ್ತಾರೆ. ಅಲ್ಲ, ಅದ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ಈಗ ನಿಮ್ ತಮ್ಮ ಇರೋದು ಸೆರೆಮನೆಯಲ್ಲ, ಅರಮನೆಯಲ್ಲಿ. ಈಗ ಸೀಸ್ ಆಗಿರೋ ಮಾಲ್ ಬಗ್ಗೆ ಆಗ್ಲಿ, ನಿಮ್ಮ ತಮ್ಮನ ಬಗ್ಗೆ ಆಗ್ಲಿ ಯೋಚನೆ ಮಾಡಬೇಡಿ. ಅವನ್ನ ಹೊರಗೆ ತರೋ ಜವಾಬ್ದಾರಿ ನಮ್ದು. ನನಗೆ ಪುರಾಣ ಕೇಳಿ ಅಭ್ಯಾಸ ಇಲ್ಲ. ನನ್ನ ತಮ್ಮ ಆಚೆ ಬರ್ಬೇಕು ಅಷ್ಟೇ. ಸುಭಾಷ್ ಅವರ? ಸುಭಾಷು? ಇನ್ಸ್ಪೆಕ್ಟರ್ ಸುಭಾಷು. ಹಾಗೆ ಹೇಳಿ ಮತ್ತೆ. ಏನಾಗಬೇಕಾಗಿತ್ತು? ನಾನು ಅವ್ರು ನೋಡ್ಬೇಕಾಗಿತ್ತು. ಅದೇನೋ ಬರ್ಕೊಡಿ. ಅದ್ ನಿಮ್ ಕೈನಾಗ ಆಗೋ ಕೆಲಸ ಅಲ್ಲ ಸ್ವಾಮಿ. ನಾನು ಅವ್ರನ್ನೇ ನೋಡ್ಬೇಕು. ಅದ್ ಯಾಕೆ ಹಾಕಿ ಹೋಗಾಡ್ತೀರಾ? ಅದೇನೋ ಕಂಪ್ಲೇಂಟ್ ಬರ್ಕೊಡಿ. ಇಡೀ ಸರ್ವಿಸ್ ನಲ್ಲಿ ಇದೇ ಸೀಟ್ ನ ಕಳೆದಿದ್ರು ಅದೇ ಜೋರು, ಅದೇ ಜಬರ್ದಸ್ತು. ಬಂದವರು ಕೆಲಸ ನೋಡ್ಕೊಂಡು ಹೋಗಿ.
ಅದು ಬಿಟ್ಟು ನಾನು ಸರ್ವಿಸ್ ಬಗ್ಗೆ ಮಾತನಾಡಬೇಡಿ. ಇಷ್ಟು ವಯಸ್ಸಾದ್ರೂ ನಿನ್ನ ಬುದ್ಧಿ 3 ಪಟ್ಟಿ ಇವೆರಡು ಬದಲಾಗ್ಲಿಲ್ಲ ನೋಡು. ಅಲ್ಲ, ನಿನ್ನ ಪೊಲೀಸ್ ಜಬರ್ದಸ್ತ್ನ ನಿನ್ನ ಫ್ರೆಂಡ್ ಮೇಲೆ ತೋರ್ಸೋದು. ಲೋ ಶಂಕರು, ನೀ ನನ್ ಗುರ್ತು ತಿಳಿತಿಲ್ವ ಅಂತ ಹಂಗಂದೆ ಕಣೋ. ಅದಿರ್ಲಿ, ಸಾಹೇಬರು ನೋಡ್ಕೊಂಡ್ ಬಂದಿದೀಯಾ? ಏನಾದ್ರು ಪ್ರಾಬ್ಲಮ್? ಪ್ರಾಬ್ಲಮ್ ಇಲ್ಲ, ಎಂಥದಿಲ್ಲ ಕಣಯ್ಯ. ಆ ನಿನ್ ಸಾಹೇಬ ನನ್ನ ಮಗ. ನಮ್ಮ ಸಾಹೇಬರು ನಿನ್ನ ಮಗನ? ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅನ್ನೋ ಹಾಗೆ ಎಂಥ ಮಗನಿಗೆ ಜನ್ಮ ಕೊಟ್ಟಿದೆಯಯ್ಯ. ಸಾರ್ಥಕವಾಯ್ತು ಕಣೋ. ಅದ್ ಸರಿ, ಎಲ್ಲವನು ಡಿಪಾರ್ಟ್ಮೆಂಟಿನ ಕೆಲಸದ ಮೇಲೆ ಕಮಿಷನರ್ ಆಫೀಸಿಗೆ ಹೋಗಿದ್ದಾರೆ. ಬರೋ ಸ್ವಲ್ಪ ತಡವಾಗಬಹುದು. ಹೇಗೂ ಅಪರೂಪಕ್ಕೆ ಬಂದಿದೀಯಾ, ಬಾ ಮನೆಗೆ ಹೋಗೋಣ. ಬಾರಯ್ಯ. ಬರ್ತಾ ಇದ್ದೀನಿ. ಉಷಾ, ಉಷಾ, ಆ ದಿವಸದ ಮೇಲೆ ನನ್ನ ಸ್ನೇಹಿತ ಸಿಕ್ಕಿದ್ದಾನೆ. ಊಟಕ್ಕೆ ಕರ್ಕೊಂಡ್ ಬಂದಿದ್ದೀನಮ್ಮ. ಕೈ ಕಾಲು ತೊಳ್ಕೊಂಬನ್ನಿ, ರೆಡಿ ಮಾಡ್ತೀನಿ. ನಡಿಯಪ್ಪ, ನಡಿ. ಬಹಳ ವರ್ಷ ಆಗಿತ್ತಲ್ವಾ? ಅದಿರ್ಲಿ, ಇವತ್ ನನ್ ಮಗಳ ಕೈ ಅಡಿಗೆ ರುಚಿ ನೋಡು, ಆಮೇಲೆ ಊಟಕ್ಕೆ ಇಲ್ಲೇ ಬಂದ್ಬಿಡ್ತೀಯ. ಈಗ ನೋಡ್ತೀನಲ್ಲಪ್ಪ. ಅಮ್ಮ ಉಷಾ, ಇವ್ರು ಯಾರು ಗೊತ್ತಾಯ್ತೇನಮ್ಮ? ಇಲ್ಲಪ್ಪ. ಕಿತ್ಕಿದ್ ಬೇಳೆ ಇನ್ಸ್ಪೆಕ್ಟರ್ ಸುಭಾಷ್ ಅವ್ರ ಅಪ್ಪ ಕಣಮ್ಮ. ಅದೇನೆ, ನನ್ನ ಮಗನ ಹೆಸರು ಹೇಳಿದ ತಕ್ಷಣ ಒಳ್ಳೆ ಮೇಣದ ಬತ್ತಿ ಕರಗ್ ನಿಂತು ಬಿಟ್ಟಿದ್ದಾಳೆ. ನೀ ಸುರಿತಿರೋ ತುಪ್ಪ ಸಾರಲ್ಲ. ಇಷ್ಟೊಂದು ತುಪ್ಪ ನಾನ್ ತಿಂದ್ರೆ ಅರ್ಗಿಸ್ಕೊಳಕ್ಕಾಗತ್ತೆ ನನ್ ಕೈಲಿ? ಸದಾ ನೀನ್ ಹೇಳ್ದಾಗೆ ನಿನ್ ಮಕ್ಕಳ ಕೈ ರುಚಿ ಪ್ರಮಾದ. ಅಂದಾಗೆ ನಾನ್ ನಿನ್ಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಇಲ್ಲ. ಅದಕ್ಕೆ ನೀನ್ ಇನ್ನು ಕಾನ್ಸ್ಟೇಬಲ್ ಆಗೇ ಉಳಿದಿರೋದು ಅಲ್ವೋ? ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ. ಆದ್ರೆ ಅದು ಹೇಗ್ ಸಾಧ್ಯ? ಯಾಕೆ? ಯಾಕೋ ಸಾಧ್ಯ ಇಲ್ಲ? ಯಾಕೋ ಸಾಧ್ಯ ಇಲ್ಲ? ನನ್ನ ಮಗನ ಕುಂಟ್ನೋ ಕುರುಡ್ನೋ? ಅದಲ್ಲಪ್ಪ, ನಿನ್ ಮಗ ದೊಡ್ಡ ಇನ್ಸ್ಪೆಕ್ಟ್ರು, ನಾನು ಅವ್ರ ಕೈ ಕೆಳ ಕೆಲಸ ಮಾಡೋದು ದಫೇದಾರರು. ನನ್ನ ಮಗಳಿಗೂ ನಿನ್ ಮಗನಿಗೂ ಒಂದು ಮಾತಾಡ್ರೆ ಒದ್ದು ಲಾಕಪ್ ಹಾಕ್ಸ್ಬಿಡ್ತೀನಿ. ಅದೆಲ್ಲ ನಿಮ್ಮ ಆಫೀಸ್ನೊಳಗೆ. ನನ್ನ ಮನೆಯೊಳಗೆ ಇವಳು ನನ್ನ ಸೊಸೆ, ಅವನ್ ನನ್ನ ಮಗ, ನಾನು ಅವ್ರ ಅಪ್ಪ, ಅಷ್ಟೇ. ಅಲ್ವಾ ಶಂಕರ್? ಚುಪ್, ಸುಮ್ನೆ ಊಟ ಮಾಡು.
ಯಾವ್ರಕಾಲ್ ಏನ್ ನೆನ್ಸ್ಕೊತಾ ಇದೀಯಾ? ನಿಮ್ಮನ್ನೇ. ನನ್ನನ್ನ ನಾನೇನ್ ತಪ್ಪು ಮಾಡ್ದೆ? ಹಾಗಲ್ಲ, ಅದು ಸರಿ. ಅಪ್ಪ ಎಲ್ಲಿ? ಅಪ್ಪ ಅವ್ರಾಗ್ಲೇ ಮನೆಗೆ ಹೋದ್ರು. ಹೋದ್ರಾ? ಒಂದ್ ನಿಮಿಷ, ಊಟ ಮಾಡ್ಕೊಂಡು ಹೋಗೋದಲ್ಲ? ಊಟ ಹಿಕ್ಕಿದ ಬೇಳೆ ಸಾರು ಮಾಡಿದೀನಿ. ಇದ್ಕಿದ ಬೇಳೆನಾ? ನೀವೇ ಮಾಡ್ಕೋ. ಹಿಕ್ಕಿದ ಬೇಳೆನಾ? ಅಪ್ಪ ಅಪ್ಪ ಏನಪ್ಪ ನೀನು ಊರಿಗೆ ಬಂದವರು ನೇರವಾಗಿ ಮನೆಗೆ ಬರದ್ ಬಿಟ್ಟು ಅವ್ರ ಮನೆಗೆ ಯಾಕೆ ಹೋಗಿದ್ದೆ? ಲೇ, ನಾನು ಇವ್ರ ಮನೆಗೆ ಹೋಗಿದ್ನೇನಾ? ನಾನ್ ಸೊಸೆ ಮನೆಗೆ ಹೋಗಿದ್ದೆ ಕಣೋ. ಸೊಸೆ? ಆ ದಫೇದಾರನ್ ಮಗಳು ನಿಮಗ್ ಸೊಸೆನಾ? ಲೇ, ಅವನ್ ನಿನಗ್ ದಪೇದಾರ ಆಗಿರ್ಬೋದು ಕಣೋ, ಆದ್ರೆ ನನಗೆ ಚಡ್ಡಿ ದೋಸ್ತ್. ಅವನ ಮಗಳು ಇಷ್ಟಿದ್ದಾಗಲೇ ಆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಆಗಿ ಹೋಗಿತ್ತು. ಆ ಹುಡುಗಿ ಏನ್ ಲಕ್ಷಣ, ಏನ್ ಗುಣ, ಸಾಕ್ಷಾತ್ ಮಹಾಲಕ್ಷ್ಮಿ ಕಣೋ. ಅಗ್ರಿಮೆಂಟೇ ಮಾಡ್ಕೊಂಡ್ ಬಂದಾಗಿದೆ. ಅಪ್ಪ ಅವಳು ಎಂತವಳು ಅಂತ ನಿಮ್ಗೆ ಗೊತ್ತಿಲ್ಲ, ಗೊತ್ತಾದ ಅದೇನು? ಲೇ, ಅವಳು ಎಂಥವಳೇ ಆಗಿರ್ಲಿ, ಅವಳು ನನ್ನ ಸೊಸೆ ಅಂತ ನಾನು ತೀರ್ಮಾನ ಮಾಡಿದ್ಮೇಲೆ ಮುಗೀತು. ಅದಿಲ್ಲೇ ನಿಮ್ಮಮ್ಮ ಹಸ್ಕೊಂಡಿಲ್ಲಲ್ಲ, ಪೂಜೆ ಕರ್ಕೊಂಡು ಬಂದಿ ಅಂತ ನಂಗೆ ಕಳ್ಸಿದಾಳೆ. ನಡಿ ಹೋಗೋಣ. ಇನ್ನು ಎಷ್ಟು ದಿವಸ ಈ ನಿದ್ದೆಗಳಿಗೆ ತಗೋಬೇಕೋ ಏನೋ. ಬುದ್ಧ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲೋದ ಇವನು? ದಡ್ಡ ಬುದ್ಧ ಇಲ್ಲೇ ಮಲಗಿದಾನಲ್ಲ. ಮಲಗಿದ ಸ್ಟೈಲ್ ಸಾಕು. ಎದ್ದೋಳ ಮೇಲೆ ಏನಮ್ಮ ಚಿನ್ನ? ಎದ್ದೋಳ ಹೇಳೋ ಮರಿ. ಅವ್ನು ಮಲಗಿದ ಸ್ಟೈಲ್ ಇಲ್ಲ ನೋಡಿ ಒಂದು. ಏನಮ್ಮ ಹೇಳು. ಏನಾಯ್ತು? ನಿಮ್ಮ ಅಣ್ಣ ನಾವೆಲ್ಲರೂ ಬಿಟ್ಟು ಹೊರಟು ಬಿಡೋಣ. ಸಮಾಧಾನ ಮಾಡ್ಕೊಳ್ಳೋ. ಇವತ್ತು ಅವನು, ನಾಳೆ ನಾನು, ಆಮೇಲೆ ಮುಂದಿನ ಕಾರ್ಯ ನೋಡೋದು ಬಿಟ್ಬಿಟ್ಟು ನಾನು ನೀನು ಅಂತಿದ್ಯಲ್ಲ, ಮುಂದಿನ ಕಾರ್ಯ ನೋಡು. ನಡೀರ. ಅಬ್ಬಾ, ಎಲ್ಲ ಅಂದ್ಕೊಂಡ ಹಾಗೆ ಆಯ್ತು ಕಣ. ಇನ್ನೊಂದು ಕೆಲಸ ಆಗ್ಬಿಟ್ರೆ ನೆಮ್ಮದಿಯಿಂದ ಇದ್ದು ಬಿಡ್ಬಹುದು. ಏನಪ್ಪ ಅದು? ನಿನ್ ತಂಗಿ ಮದ್ವೆ ಕಣ. ಈಗ್ಲೇನಪ್ಪ ಮದುವೆಗೆ ಅರ್ಜೆಂಟು? ಅವಳು ಚೆನ್ನಾಗಿ ಓದಿ ಅವಳ ಕಾಲ್ ಮೇಲೆ ನಿಂತ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ, ಒಬ್ಬ ಇನ್ಸ್ಪೆಕ್ಟರ್ ತಂಗಿ ಅಂದ ಮೇಲೆ ಒಂದ್ ಸ್ಟೇಟಸ್ ಬೇಡವೇನಪ್ಪ? ಸ್ಟೇಟಸ್ ಗೀಟಸ್ ಅಂತ ಕೂತ್ಕೊಂಡ್ರೆ ಆಗತ್ತೇನಾ? ಅದು ಅಲ್ಲದೆ ನಮ್ಮೂರ್ನ ಕಾಲೇಜಲ್ಲೋ ಇದೆ. ಅವೆಲ್ಲ ಆಗದ ಕೆಲಸ ಬಿಡು. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ? ನನ್ ತಂಗಿನ ನಾನ್ ಕರ್ಕೊಂಡು ಓದಿಸ್ತೀನಿ. ನಿನ್ ಕೆಲ್ಸನೇ ಬೇಕಾದಷ್ಟು ಇರುತ್ತೆ. ಇಲ್ಲಿ ಇವಳನ್ನ ಹೇಗೆ ನೋಡ್ಕೋತೀಯ? ಅಲ್ದೆ ಸಿಟಿ ಸವಾಸ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತೇ ಇದೆ. ಏನಪ್ಪ, ಕಾನೂನು ಕಾಪಾಡೋ ನಾನು ನನ್ ತಂಗಿನ ಕಾಪಾಡಕ್ಕಾಗಲ್ವೇ? ಏನ್ರಿ ನೀವು? ಇವಳು ಓದ್ಬೇಕು ಅಂತ ಇಷ್ಟಪಡ್ತಿದ್ದಾಳೆ, ಅವನು ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಹೋಗ್ಲಿ ಬಿಡ್ರಿ, ಅವನ ಆಸೆಗೆ ಯಾಕೆ ಅಡ್ಡಿ ಮಾಡ್ತೀರಾ? ಹೋಗ್ತೀಯೇನು ಕನ್ನ? ಹೌನಪ್ಪ. ಆಗಲಮ್ಮ.
ಯಾರು? ಯಾರೇ ನೀನು? ಪರವಾಗಿಲ್ವೇ, ನಮ್ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ನೀವ್ಯಾರು? ಸುಭಾಷ್, ನೀನೇನಾಗ್ಬೇಕು? ನಾನೇನಾಗ್ಬೇಕು ಅನ್ನೋದಿರ್ಲಿ, ನಿನಗೇನಾಗ್ಬೇಕು? ಏಯ್, ನನ್ನನ್ ಯಾರು ಅಂತ ತಿಳ್ಕೊಂಡಿದ್ಯೆ? ನೀನ್ ಯಾರಾದ್ರೆ ನನಗೇನೆ? ನನ್ ಮನೆಗೆ ಬಂದು ನನ್ ಮೇಲೆ ರೋಪ್ ಹಾಕ್ತಿದ್ಯಾ? ಎಲ್ಲೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರ್ಬೇಕು ಅಂತ. ಏನಂತೆ? ನೀನ್ ಯಾವ್ರ ಕಾಳ್, ನೀನೇನಿಲ್ಲಿ? ಅಣ್ಣ, ಇವ್ಳು ನಿಮಗ್ ಗೊತ್ತಾ? ಅದು ಇವಳು ಅತ್ತಿಗೆ. ಬನ್ನಿ ಅತ್ತಿಗೆ ಒಳಗೆ. ಅತ್ತಿಗೆ, ಮಧ್ಯದಲ್ಲಿ ನಮ್ಮಣ್ಣ ಬರ್ದೆ ಹೋಗಿದ್ರೆ ಎಷ್ಟು ತೊಂದ್ರೆ ಆಗ್ತಿತ್ತಲ್ಲ? ಇಷ್ಟೊತ್ತು ಸೌತಿರ್ತಾರ ಜಗಳ ಆಡ್ತಿದ್ರು, ಈಗ ನೋಡಿದ್ರೆ ಅದ್ಕೆ ಅದ್ಕೆ ಅಂತ. ಹೌದು, ಮತ್ತೆ ಅತ್ತಿಗೆ ಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಊರಿಂದ ತಂಗಿ ಮೊದ್ಲೇ ಸತಿ ಕರ್ಕೊಂಡ್ ಬಂದಿದ್ದೀರಲ್ಲ, ನಾನೊಂದ್ ಮಾತು ಹೇಳಿದ್ರ? ಅಲ್ಲ ಕಣ, ಪರವಾಗಿಲ್ಲ, ನೀವ್ ಹೇಳ್ದೆ ಇದ್ರು ನಾನೇ ಹುಡುಕೊಂಡ್ ಬಂದೆ. ಅತ್ತಿಗೆ, ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಏನಾದ್ರೂ ಸಿಹಿ ಮಾಡ್ಕೊಂಡ್ ಬರ್ತೀನಿ. ಇದು ನಾನು ಬರ್ತೀನಿ. ಸೀನು ಬೇಡ, ತಿಂಡಿನೂ ಬೇಡ, ಒಟ್ಟಿಗೆ ಅರಿಯ ಮಾಡಿ ಊಟ ಮಾಡೋಣ. ತರಕಾರಿ ಹೆಚ್ಚಿಕೊಡಿ, ಬನ್ನಿ. ಬಾ, ಈಗ್ಲೇ ಹೀಗೆ, ಇನ್ ಮದುವೆ ಆದ್ಮೇಲೆ ಏನ್ ಗೊತ್ತ? ಬೇಗ ಬನ್ನಿ. ಬಂದ ಕಣ. ಕಟ್ಮೂರ್ತಿ, ಯಾಕೆ ಹೊಡ್ಕೊತಿದ್ಯಾ? ಏನೇ ಸಮಾಚಾರ? ಅಯ್ಯೋ, ಮೂರ್ತಿ ಮನೆ ಬಾವಿಲಿ ಬಾಡಿ ಬಿದ್ದಿದೆ. ಯಾರ್ದು? 3 ದಿವಸ ಆಯ್ತಂತೆ ಬಿದ್ದು, ಇವತ್ತು ನೀರಿನ ಮೇಲೆ ತೇಲ್ತಾ ಇದೆ. ಬಾಡಿ ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ. ನಡೀರಿ. ಬಾಡಿ ನಾಗೇಶು 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 ಮೂರ್ತಿ, ಅವನ ವಟಾರದಲ್ಲಿ ಬಾವಿಲಿ ಬಾಡಿ ಬಿದ್ದಿದೆ. ಬಾಡಿನ ಯಾರ್ದು? ಯಾರ್ದು ಒಂದ್ ಬಾಡಿ ಬಿದ್ದಿದೆ ಅಲ್ಲಿ. ನಡೆಯ ಬೇಗ. ಬಾಡಿಲ್ ಬಾಡಿ ಅಲ್ಲ, ಬಾಡಿ. ಜನ 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 ಏನ್ಲೋ, ನಾವ್ ಮಲಗೋದೆ ತಿಂಗಳಿಗೆ ಒಂದ್ಸರಿ, ಅದಕ್ಕೂ ಬಿಡಲ್ವಲ್ವ ನೀವು? ಬಾವಿಲಿ ಬಾಡಿ ಬಿದ್ದಿದೆ ಅಂತ ಕಣ. ಯಾರ್ ಬಾಡಿನೋ? ಯಾರ್ದು? ನಡಿಯ ನೋಡೋಣ. ತಡಿಯ ಮೂರ್ತಿ ಬಾವಿಲಿ ಬಾಡಿ ಬಿದ್ದಿದೆ ಅಂತ. ಯಾರ್ದು ಗೊತ್ತಿಲ್ಲ, ತೇಲ್ತಾ ಇದೆ ಅಂತೆ. ಅಣ್ಣ, ಇದ್ದಿದ್ದೊಂದ್ ಬಾಡಿ ಬಿದ್ದೋಗಿತ್ ಕಣಣ್ಣ. ಈ ವಯಸ್ಸಿನಲ್ಲಿ ನೀನು ಈ ಬಾಡಿ ಬೇಕಾಗಿತ್ತಾ? ಏನ್ರಪ್ಪ, ಬಾಡಿ ಆಚೆ ತೆಗೆದ್ರ? ಅಲ್ಲಿ ಬಾಡಿ ತೆಗೆದ್ವಿ, ಇಲ್ಲಿ ಬೋಟಿ ತೆಗಿತೀವಿ. ಇಲ್ಲ ಕಣೆ, ಮನೆ ಹೊರಡೋದು ಸ್ವಲ್ಪ ಲೇಟ್ ಆಗಿ ಹೋಯ್ತು ನೋಡು. ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀಯಾ? ಮಾಡ್ದೆ ನೀನು? ಓಕೆ. ಹಾಯ್ ಹಾಯ್ ಕವಿತಾ ಅಲ್ಲೇ ಅಂದಿದ್ದಾಳೆ ನೋಡು. ಹಾಯ್ ಕವಿತಾ. ಹಾಯ್. ಹೌ ಆರ್ ಯು? ಹಾಯ್ ಕವಿತಾ. ಹಾಯ್. ಯಾಕೆ ಇಷ್ಟು ಲೇಟು? ಸಾರಿ ಕಣೆ, ನಮ್ಮ ಅಣ್ಣ ಕರ್ಕೊಂಡ್ ಬರೋದ್ ಲೇಟ್ ಆಗಿ ಹೋಯ್ತು. ನಾನ್ ನಿಂಗೋಸ್ಕರ ಎಷ್ಟು ಹೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಐಸ್ ಕ್ರೀಮ್. ಅಯ್ಯೋ ಪ್ಲೀಸ್. ಮೈಕಲ್. ಯಸ್. ಏ ಕವಿತಾ, ನಂಗೆ ಇನ್ನೊಂದು ಐಸ್ ಕ್ರೀಮ್ ಬೇಕೆ? ಮೈಕಲ್. ಯಸ್. ಅವನಿಗೆ ಐಸ್ ಕ್ರೀಮ್ ಬೇಕಂತೆ. By all means, come on, darling. ಬಾರಿ. What, yeah? Other way, darling.
ಏಯ್, ನಮಸ್ಕಾರ ಸರ್. ಹೇಗೆ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ ಸರ್. ಏರಿಯಾ ಇನ್ಸ್ಪೆಕ್ಟರ್ ಏನು ಪ್ರಾಬ್ಲಮ್ ಇಲ್ವಲ್ಲ? ಅಂಥದ್ದೇನೂ ಇಲ್ಲ ಸರ್. ಏಯ್ ರಾಜ, ಬಾಸ್, ಯಾರೋ ಅದು ಹೊಸ ಫಿಗರು ಸಾಲಿಡ್ ಆಗಿದ್ದಾಳೆ. ಮೈಕಲ್ ಕರಿ ಪ್ರಕಾಶ್. ಏಯ್, ಯಾರೋ ಅದು ನಿನ್ ಕಡೆ ಫಿಗರ್? ಆ ಇನ್ಸ್ಪೆಕ್ಟರ್ ಸುಭಾಷ್, ಅವನ್ ತಂಗಿ. ನಿಮ್ಮ ಅಣ್ಣ ನನಗೆ ಮಾಡಿರೋ ಉಪಕಾರಕ್ಕೆ ನಾನು ಅವನ ಋಣನ ಸ್ವಲ್ಪ ತೀರ್ಸೋದ್ ಬೇಡವಾ? ಪ್ಲೀಸ್ ಕೋಆಪರೇಟ್ ಮೈ ಡಾರ್ಲಿಂಗ್, ಪ್ಲೀಸ್. ಹಲೋ, ಸುಭಾಷ್ ಹಿಯರ್. ಏನು? ಅಪ್ಪ, ನನ್ಗೆ ಯಾಕೋ ತುಂಬಾ ತಲೆನೋಯ್ತಿದೆ. ನಿನ್ ತೊಡೆ ಮೇಲೆ ಮಲ್ಕೊಳ್ಳ? ಅಯ್ಯೋ ನನ್ ಕಂದ, ಬಾ ಪುಟ್ಟು, ಬಾ ಮಲ್ಕೊ, ಬಾ. ಮುಚ್ಬೇಡುವ ನೀನು. ಅಪ್ಪ ಅಂತ ಕರಿಬೇಡ. ಇನ್ಮೇಲೆ ನಿನ್ನ ಬಾಯಿಂದ ನನ್ನ ಅಪ್ಪ ಅಂತ ಕರಿಬೇಡ. ಅಲ್ವೋ, ಇನ್ನು ಚಿಗುರ್ಬೇಕಾ ಚಿಗುರನ್ನ ಪ್ರಾರಂಭದಲ್ಲೇ ಚಿಬಿಟ್ಬಿಟ್ಟಿಯಲ್ಲೋ. ನಾನೇನೋ ಅನ್ಯಾಯ ಮಾಡಿದ್ದೆ ನಿನಗೆ, ನಾನೇನೋ ಮೋಸ ಮಾಡಿದ್ದೆ ನಿನಗೆ. ಅಪ್ಪ, ನಾನು ಅಲ್ವಾ ಅವತ್ತು ಏನ್ ಹೇಳಿದೆ? ಅಪ್ಪ ಕಾನೂನು ಕಾಪಾಡೋ ನಾನು ನನ್ ತಂಗಿನ ಕಾಪಾಡಲೇನಪ್ಪ ಅಂತ ಕೇಳಿದೆ. ಇದೇನು ನಿನ್ ಕಾಪಾಡಿದ್ದು? ಇದೇನು ಅಲ್ವೋ? ನಿನ್ ತಂಗಿನೇ ಕಾಪಾಡೋಕಾಗದೆ ಇರೋ ನೀನು ಇನ್ನೆಂಥ ಕಾನೂನು ಕಾಪಾಡ್ತೀಯೋ? ನಿನಗೆ ಶಂಕರಯ್ಯನವರೇ, ಸಮಾಧಾನ ಮಾಡ್ಕೊಳ್ಳಿ. ಎಂಥದ್ರಿ ಸಮಾಧಾನ ತಂದ್ಕೊಳ್ಳೋದು? ಎಂಥದ್ರಿ? ನನ್ನ ಮಗಳು ಸತ್ತು ಹೋದಂತ ಸಮಾಧಾನ ಮಾಡ್ಕೊಳ್ಳ? ಇಲ್ಲ ನನ್ನ ಜವಾಬ್ದಾರಿ ನಾನು ಕಳ್ಕೊಂಡು ಬಿಟ್ಟೆ ಅಂತ ಸಮಾಧಾನ ಮಾಡ್ಕೊಳ್ಳ? ಇಲ್ಲ ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ಟ ಸಮಾಧಾನ ತಂದ್ಕೊಳ್ರಿ. ನಾನು ಹೇಳ್ರಿ ಹೇಳ್ರಿ ಹೇಳ್ರಿ. ಯಾಕ್ರಿ ಇಷ್ಟ ಬೀಳ್ತಿದ್ದೆ? ಏನೇ ಮಾಡ್ಲಿ, ಇನ್ನೇನೇ ಮಾಡ್ಲಿ, ನಾನು ಇದುವರೆಗೂ ಅಪ್ಪ ಅಮ್ಮನಿಗೆ ಮಕ್ಕಳು ಕೊಳ್ಳಿ ಇಡೋದು ನೋಡಿದ್ದೆ. ನಾನು ನೋಡಿದ್ದೆ ಕಡೆ. ಅದೀಗ ಶಂಕರು, ಸಮಾಧಾನ ಶಂಕರು, ಬಿಟ್ಟು ಹೋಗ್ಬಿಟ್ಟಿಯ. ಸಮಾಧಾನ ಮಾಡ್ಕೊ.
ಯಾಕೆ ಹೀಗೆ ದಾರುಣ ಪ್ರೀತಿ ನೀಡು ಚೇತನ ಆರಿ ಬಾಡು ಯಾತನ ಬಂಗಾರ ಮಲ್ಲಿಗೆ ಬಾಡಿತೇಕೆ ಮೆಲ್ಲಗೆ ಇಂಪಾದ ಕೂಗಿಯೇ ಹಾಡದಾಯ್ತು ಒಮ್ಮೆಗೆ ಏನೇನು ಜೀವನ ಯಾಕೆ ಹೀಗೆ ತಂಗಿ ನೀನಾಗಿ ಸಲುಹೆ ತೋವೆ ತುಂಟಾಟವೇನು ಚೆಲ್ಲಾಟವೇನು ಅನ್ನ ನಾನಾಗಿ ನಡೆವ ನೀಗೆ ಆನಂದವೇನು ಉಲ್ಲಾಸವೇನು ನೀನಿರೆ ಹೊಲವು ನೀನಿರೆ ಗೆಲುವು ಕಾಣದೆ ನಿನ್ನ ಮಾಡುವೆ ಒಡನಾಟವು ನಿನ್ನೆಲ್ಲಂಥ ಹುಡುಗಾಟವು ಏನಿದೇನು ಜೀವನ ಯಾಕೆ ಹೀಗೆ ಅಂದು ಬೇಕೆಂದೆ ಓಲೆ ತಂದೆ ಓಲಾಡಿ ಕುಣಿದೆ ಹಾಡಾಡಿ ಮೇರೆದೆ ಹೀಗೆ ದೂರ ಹೋದೆ ನೋವಿಂದು ನನಗೆ ಬಾಳೆಲ್ಲ ಬೇಗೆ ಅಕ್ಕರೆ ಹುಡುಗಿ ಮಕ್ಕರೆ ಜಡಗಿ ಕೀಟಲೆ ಮಾಡೋ ಕುಂಟೆಯ ಸುಡುಗಿ ನೆನಪು ಮೂಡಿ ಗೋಳಗಳು ನಿನ್ನೆಲ್ಲಂಥ ವಾತ್ಸಲ್ಯವು ಏನಿದೇನು ಜೀವನ ಯಾಕೆ ಹೀಗೆ ಪ್ರೀತಿ ನೀಡು ಚೇತನ ಆರಿ ಬಾಡು ಯಾತನ ಬಂಗಾರ ಮಲ್ಲಿಗೆ ಬಾಡಿದೀಗ ಮೆಲ್ಲಗೆ ಇಂಪಾದ ಕೂಗಿಯೇ ಹಾಡದಾಯ್ತು ಒಮ್ಮೆಗೆ ಏನಿದೇನು ಜೀವನ ಯಾಕೆ ಹೀಗೆ ಜೈಲಿನಿಂದ ರಿಲೀಸ್ ಆದ ಕಾರ್ಲೋಸ್ ಮತ್ತೆ ತನ್ನ ಆಕ್ಟಿವಿಟೀಸ್ ನ ಮುಂದುವರಿಸಿದ್ದಾನೆ. ಅವನಿಗೊಬ್ಬ ಬಣ್ಣ ಇದ್ದಾನೆ. ಅವನೇ ಈ ಗುಂಪಿನ ಮುಖ್ಯಸ್ಥ ಅಂತ ನಮಗ್ ಬಂದಿರೋ ಇನ್ಫಾರ್ಮೇಶನ್ ಮುಖಾಂತರ ಗೊತ್ತಾಗಿದೆ. ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಬಟ್ ಒನ್ ಥಿಂಗ್, ಈ ಒಂದು ವಿಷಯ ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ಆಗಕೂಡದು. ಸಾರಿ ಟು ಡಿಸ್ಟರ್ಬ್ ಯು ಸರ್. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಸುಭಾಷ್, ಏನಿದು? ಮೈ ರೆಸಿಗ್ನೇಷನ್ ಸರ್. ರೆಸಿಗ್ನೇಷನ್? ವೈ? ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಾನು ಲಾಯಕ್ಕಿಲ್ಲ ಸರ್. ಏನಾಗಿದೆ ನಿನ್ಗೆ? ಯಾಕೆ ಹೇಗೆ ಮಾತಾಡ್ತಿದ್ಯಾ? ನನ್ನ ತಂಗಿನ ಕಾಪಾಡ್ಕೊಳಕ್ಕಾಗ್ತೇನೆ ನಾನು ಕಾನೂನು ಹೇಗೆ ಸರ್ ಕಾಪಾಡ್ತೀನಿ? ಸಾರಿ ಸರ್, ಐ ಆಮ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಜಾಬ್. ಹುಷಾರ್,
ನಿಮ್ಮನ್ನ ಯಾರು ಕರೀತಾರೆ? ಬ್ರ್ಯಾಂಡಿ ಬ್ರ್ಯಾಂಡಿ ಕುಡ್ದವನು ಬ್ರಾಹ್ಮಣ ಮಗ, ವಿಸ್ಕಿ ಕುಡ್ದವನು ವಿಷ್ಣು ಮಗ, ಕಾಲ್ಬಟ್ಟಿ ಕುಡ್ದವನು ಕನ್ನಡ ಮಗ, ಬೋರ್ಣನ ಮಗ. ಕಾಫಿ ತೇರು ಕುಡಿಯಲ್ಲ? ಹಲೋ ಶ್ರೀದೇವಿ. ಹೋಗೋ ಮೂದೇವಿ. ಪ್ಲೀಸ್ ಅಷ್ಟೊಂದು ಲವ್ ಮಾಡಬೇಡ. ಬ್ರ್ಯಾಂಡಿ ವಿಸ್ಕಿ ರಮ್ಮು ಜೀನು ಕುಡಿದರೆ ಬಲು ತಂಪು. ಕಂಡಕ್ಟರ್. You are already tight? Okay, good night. ನೀವು ಇಲ್ಲಿ? ನಾನೆಲ್ಲಾದ್ರೂ ಬರ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಸರ್, ಇನ್ಸ್ಪೆಕ್ಟರ್ ಸುಭಾಷ್. ಓ, ಕಾಕಿ ಹಾಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ರಾಜೀನಾಮೆ ಕೊಟ್ಟ ಮಾಜಿ ಪೊಲೀಸ್. ಎಸ್ ಸರ್, ಪೊಲೀಸ್ ಆಗಿ ಎಲ್ಲ ಕಳ್ಕೊಂಡು ನನಗೆ ನೆಮ್ಮದಿ ಇಲ್ಲ ಸಿಕ್ಕಿತು. ನೆಮ್ಮದಿ, ಸಂತೋಷ. ಇದು ನಿನಗೆ ಕಾಕಿ ಬಟ್ಟೆ ಹಾಕೊಳಕ್ ಸಿಗಲಿಲ್ಲ ಅಲ್ಲ? ದೇಹದ ಅಂಗಾಂಗನೆಲ್ಲ ಕತ್ತರಿಸಿ ಚೂರ್ ಚೂರ್ ಮಾಡಿದ್ರು ತನ್ನಲ್ಲಿರೋ ಗುಂಡಿಗೆಯಿಂದ ದುಷ್ಟನ್ನ ಮೆಟ್ಟಿ ನಿಲ್ಲೋನ ಕಣ ಪೊಲೀಸ್. ನೀನು ಕಾನೂನಿಗೆ ಒಂದು ಕಣ್ಣು, ನನಗೆ ಎರಡನೇ ಕಣ್ಣು ಅಂತ ತಿಳ್ಕೊಂಡಿದ್ದೆ. ಒಂದು ಕಣ್ಣನ್ನು ಕಳ್ಕೊಂಡು ಕತ್ಲಲ್ಲಿದ್ದ ನನಗೆ ಬೆಳಕಾಗಿ ಬರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ರೀತಿ ಹೇಡಿ ಆಗ್ತೀಯ ಅನ್ಕೊಂಡಿರ್ಲಿಲ್ಲ. ಮೈನಲ್ಲಿ ಕೊನೆ ಉಸಿರಿರೋವರೆಗೂ ಶತ್ರುಗಳಿಗೆ ಎದುರದೆ ಅವ್ರು ಬಿಸಿ ರಕ್ತ ಕುಡಿಯೋ ಸಿಂಹಚ್ಚಲ ಹೊತ್ತವನೇ ಪೊಲೀಸ್. ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಪವಿತ್ರವಾದ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಿ ದೇಶದ ಘನತೆ ಗೌರವ ಎತ್ತಿಡಿಯೋಕೆ ಪ್ರಾಣನೇ ತ್ಯಾಗ ಮಾಡದ್ನಲ್ಲ, ಅವನ ಕಣ ಪೊಲೀಸ್. ಎಸ್, ಇಡೀ ಕರ್ನಾಟಕನೇ ಅವನ್ನ ಮೆಚ್ಚಿ ಗೋಲ್ಡ್ ಮೆಡಲ್ ಕೊಟ್ಟು ಗೌರವಿಸ್ತಲ್ಲ, ಅವನ ಕಣ ನಿಜವಾದ ಪೊಲೀಸ್. ಗೊತ್ತಿಲ್ಲ. ನಾನೊಬ್ಬ ವಾಚ್ಮನ್. ಆದ್ರೆ ನಿನ್ನ ಮನೆ ಕಾಯೋಕಲ್ಲ. ನಿನ್ನಂತ ಹುಚ್ಚು ನಾಯಿಗಳನ್ನ ಕಾರ್ಪೊರೇಷನ್ ಅವ್ರ ಸಹಾಯ ಇಲ್ಲದೆ ಬೋನಲ್ಲಿ ಹಾಕಿ ಗುಂಡಿಟ್ ಕೊಂದು ದೇಶನ ಕಾಯೋ ವಾಚ್ಮನ್. ಬೇಷ್, ಬಹಳ ಚೆನ್ನಾಗಿ ಮಾತಾಡ್ತೀಯ. ಅದ್ ಸರಿ, ಈಗ ಇಲ್ಲಿಗೆ ಯಾಕೆ ಬಂದೆ? ಡ್ಯೂಟಿ ಮಾಡಕ ಇಲ್ಲ ಸ್ನೇಹ ಬೆಳ್ಸಕ? ನೀನು ಮಾಡೋ ಕಳ್ಬಟ್ಟಿನ ಕುಡಿದು ಸಾವಿರಾರು ಜನ ಸಾಯೋದಕ್ಕೆ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಅರೆಸ್ಟ್ ಮಾಡೋದಕ್ಕೆ ಬಂದೆ. ಬೇಷ್, ನಿನ್ನ ಸಾಹಸನ ಮೆಚ್ಚಬೇಕಾದ್ದೆ.
ಆದ್ರೆ ನೀನ್ ಬಂದಿರೋದು ಈ ಬಟ್ಟಿ ಬೈರನ ಭದ್ರವಾದ ಕೋಟೆ ಅನ್ನೋದನ್ನ ಮಾತ್ರ ಬರಿಬೇಡ. ಈ ಭದ್ರವಾದ ಕೋಟೆನ ಹೊಡೆದು ನಿನ್ನನ್ನು ಹೊತ್ಕೊಂಡು ಹೋಗೋದು ನನಗೆ ಕಷ್ಟವಾದ ಕೆಲಸ ಅಲ್ಲ. ಬಾಸ್, ಬೈರಣ್ಣನ ಇನ್ಸ್ಪೆಕ್ಟರ್ ಅರ್ಜುನ್ ಅರೆಸ್ಟ್ ಮಾಡ್ಬಿಟ್ಟ. ಆಯ್ತು, ಹೋಗು. ಹೋಮ್ ಮಿನಿಸ್ಟರ್ ಕಮಿಷನರ್ ಹತ್ರ ಮಾತಾಡ್ತಾ ಇದ್ದಾರೆ. ನನಗೆ ವಿಷಯ ತಿಳಿಸದೆ ನನ್ನ ಪರ್ಮಿಷನ್ ಇಲ್ಲದೆ ಬೈರನ್ ಯಾಕ್ರಿ ಅರೆಸ್ಟ್ ಮಾಡಿಸಿದ್ರಿ? ಸರ್, ಮೊನ್ನೆ ತಾನೇ ಆಗಿರೋ ಕಳ್ಬಟ್ಟಿ ದುರಂತಕ್ಕೆ ಅವರೇ ಕಾರಣ ಅಂತ ತಿಳಿದು ಬಂತು. ಅದಕ್ಕೆ ರೀ ಕಮಿಷನ್ರೇ, ನೀವು ಡಿಪಾರ್ಟ್ಮೆಂಟ್ ನಲ್ಲಿ ಇರೋದು ಸತ್ಯಾಸತ್ಯರ ತಿಳಿದು ನಿಮ್ಮ ಕೈ ಕೆಳಗೆ ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡೋದಕ್ಕೆ ಹೊರತು ಅವರನ್ನ ಸ್ವೇಚ್ಛೆಯಿಂದ ಬಿಡೋದಕ್ಕಲ್ಲ. ಸಾರಿ ಸರ್, ವಿಚಾರ ಮಾಡೇ ಕ್ರಮ ತಗೊಂಡಿದ್ದೀವಿ. ಏನ್ರಿ ವಿಚಾರ ಮಾಡಿರೋದು? ಅಪ್ಪ ಮಗ ಇಬ್ರು ಸೇರ್ಕೊಂಡು ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದೀರಾ. ಬೈರ ರೂಲಿಂಗ್ ಪಾರ್ಟಿ ಅವನು. ಅವನಿಗೆ ಎಷ್ಟು ಜನದ ಬೆಂಬಲ ಇದೆ ಅಂತ ಗೊತ್ತಿದೆಯೇನ್ರಿ ನಿಮ್ಗೇನಾದ್ರು? ಕೇಳಿಸ್ತಾ ಇಲ್ವೇನ್ರಿ ಹೊರಗಡೆ ಜನಗಳ ಕೂಗು? ಸ್ವಲ್ಪ ಅಧಿಕಾರ ಸಿಕ್ಬಿಟ್ರೆ ಸಾಕು, ಅಂಬಾರಿ ಮೇಲೆ ಸವಾರಿ ಮಾಡ್ಬಿಡ್ತೀರಲ್ಲ. ನೋಡ್ರಿ, ನಿಮ್ದು ಬರೀ ಡಿಪಾರ್ಟ್ಮೆಂಟು, ನಮ್ದು ಗವರ್ನಮೆಂಟು. ಅದಕ್ಕೆ ನಿಷ್ಠೆಯಿಂದ ಇರ್ಬೇಕಾದ್ರೆ ನಿಮ್ ಕರ್ತವ್ಯ. ಇನ್ನೊಂದು ವಿಚಾರ, ಅನಾಹುತ ಅತಿಯಾಗೋದಕ್ಕೆ ಮುಂಚೆ ಬೈರನ್ನ ರಿಲೀಸ್ ಮಾಡಿ. ಪರವಾಗಿಲ್ವೇ? ಜನಗಳ ಮರಣ ಹೋಮ ಮಾಡಕ್ ಹೊರಟಿರೋ ಹೋಮ್ ಮಿನಿಸ್ಟ್ರು ಚೆನ್ನಾಗಿ ನೀತಿ ಹೇಳ್ತಾ ಇದ್ದೀರಾ. ಕಾಗೆ ಕೋಗಿಲೆ ಅಂತ ಡಂಗೂರ ಬಾರಿಸ್ಕೊಂಡ್ರೆ ಸಾಲದು, ಅದು ಬಾಯಿ ಬಿಟ್ಟಾಗ್ಲೆ ಅದ್ರ ಬಂಡವಾಳ ಗೊತ್ತಾಗೋದು. ಕೊಡ್ಲಿ ಕಾವ್ಯ ಕುಲಕ್ ಮೂಲ ಅಂದಾಗಾಯ್ತು. ಜನ ನಿಮ್ಮಂತವನ ಅಧಿಕಾರಕ್ಕೆ ತಂದಿದ್ದು. ಅರ್ಜುನ್, ಏನ್ ಮಾತಾಡ್ತಿದ್ಯಾ? ಬಿ ಪೊಲೈಟ್ ಎಸೆ. ಸರ್, ಇವ್ರಿಗೆ ಈ ಭಾಷೆಲಿ ಅಲ್ಲದೆ ರಾಮಾಯಣ ದರ್ಶನ ಹೇಳಿದ್ರೆ ಅರ್ಥ ಆಗೋದಿಲ್ಲ ಸರ್. ಕಳ್ಳ ಕದಿಮರಿಗೆ ಇಡೀ ಸಮಾಜನೇ ಬಲಿ ಕೊಡ್ತಿರೋ ಇಂಥವ್ರಿಗೆ ಒಂದು ಪೊಸಿಷನ್. ಇದು ನಮ್ಮ ದೇಶದ ದುರ್ದೈವ. ನೋಡು, ನೀನು ಕಳ್ಳಬಟ್ಟಿ ಬೈರನ್ ಜೊತೆ ಶಾಮೀಲಾಗಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ನನ್ನ ಹತ್ರ ಇದೆ. ಕಮಾನ್. ಲೋ ಬರೀ ಗೆದ್ದ ಪುಸ್ತಕ ತಿಂದ್ರೆ ಪಂಡಿತ ಅನ್ನಿಸ್ಕೊಳಕ್ಕಾಗುತ್ತೇನೋ? ಹೊರಗಡೆ ಬರ್ಬೇಕಾದ್ರೆ ನೋಡ್ಕೊಂಡು ಬಂದೆ ತಾನೇ. ನಾನು ಅಂದ್ರೆ ನಿನ್ನ ಇಲ್ಲೇ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಮಿಸ್ಟರ್ ಹರಿಶ್ಚಂದ್ರ ಪ್ರಸಾದ್, ಅವರೆಲ್ಲ ನಿನ್ ಚಮಚಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದೇ ಚಮಚಗಳು ನಿನಗೆ ಚಪ್ಪಲಿ ನೋಡೋದಕ್ಕಿಂತ ಮುಂಚೆ ಮರ್ಯಾದೆ ನನ್ನ ಜೊತೆ ಬಾ. ನಿಂದು ಅತಿ ಆಯ್ತು, ಇದ್ರ ಪರಿಣಾಮ ಎದುರಿಸ್ತೀನಿ. ಅದು ನಿನ್ನ ಮೇಲೆ ತಿರುಗಿ ಬೀಳೋದಕ್ಕಿಂತ ಮುಂಚೆ. ಅರ್ಜುನ್, ಕಮಾನ್. ಹತ್ತು ಎಣಿಸೋದ್ರೊಳಗೆ ಎಲ್ಲ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ 11ರಿಂದ ಒಬ್ಬೊಬ್ಬರಾಗಿ ನೀವೇ ಎಣಿಸ್ಕೊಳ್ಬೇಕಾಗುತ್ತೆ. ಪೊಲೀಸವ್ರಿಗೆ, 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 ಪೊಲೀಸವ್ರಿಗೆ. ನಮ್ಮಂತವ್ರನ್ನ ಅರೆಸ್ಟ್ ಮಾಡಿ ದೊಡ್ಡ ತೆಪ್ಪ ಮಾಡ್ತಾ ಇದೀಯಾ? ಮುಂದೆ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತು. ನೀವು ನೇಣಗಂಬಕ್ಕೆ ಹೋಗೋ ಕಾಲ ದೂರ ಇಲ್ಲ ಅಂತ. ಕಿರೀಟ ಆಗಿರ್ಲಿ, ಕಾಲಲ್ಲಿರೋ ಚಪ್ಪಲಿ ಆಗಿರ್ಲಿ, ಕಾನೂನಿಗೆ ತಲೆ ತಗ್ಗಿಸ್ಲೇಬೇಕು. ನೀವು ಕಣ್ಮುಚ್ಚಿದ್ರೆ ಪ್ರಪಂಚ ಕತ್ಲಾಗಲ್ಲ. ಕಾನ್ಸ್ಟೇಬಲ್ ಸರ್, ಇವ್ರನ್ನ ಹುಷಾರಾಗಿ ನೋಡ್ಕೋ. ಓಕೆ ಸರ್. ಅಪ್ಪ, ಯಾಕೆ ಹೀಗೆ ಕೂತ್ಬಿಟ್ಟಿದ್ದೀರಾ? ನಾನೇನೋ ತಪ್ಪು ಮಾಡಿದ್ನ? ಇಲ್ಲ ನಾನು ಬೆಳಗ್ಗೆ ನಡ್ಕೊಂಡಿದ್ದ ರೀತಿ ನಿಮ್ಗೆ ಬೇಜಾರಾಯ್ತಾ? ನೋ ನೋ ಮೈ ಸನ್, ನಿನ್ನಂತ ಮಗನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ಕೈಕಾಲು ತೊಳ್ಕೊಂಬ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಆಯ್ತಪ್ಪ. ಲಕ್ಷ್ಮಿ, ಏನ್ ಮಾಡ್ತಾ ಇದ್ಯಾ? ಸರಿ, ಕುಮಾರ ಏನ್ ಮಾಡ್ತಿದ್ದಾನೆ? ಯುವರಾಜರು ಆಗ್ಲೇ ನನ್ಗೆ ಒದ್ದು ಬುದ್ಧಿ ಹೇಳ್ತಿದ್ದಾರೆ. ನಮ್ ಮದ್ವೆ ಆದಾಗ್ಲಿಂದ ನಮ್ ಮನೆ ದೇವರಿಗೆ ಪೂಜೆನೆ ಮಾಡ್ಸಿಲ್ಲ. ನಾಳೆ ಒಳ್ಳೆ ದಿನ ಅಂತೆ, ದೇವಸ್ಥಾನಕ್ಕೆ ಹೊರಡ್ಬರೋಣ. ನಾಳೆನಾ? ಲಕ್ಷ್ಮಿ, ನನಗೊಂದು ಮುಖ್ಯವಾದ ಕೇಸ್ ಇದೆ, ಕೋರ್ಟ್ ಹೋಗ್ಬೇಕು. ಐ ಆಮ್ ಸಾರಿ ಚಿನ್ನ. ಅರ್ಜುನ್, ಸಾರಿ ಗಿರಿ ಏನು ಬೇಡ. ಬೆಳಗ್ಗೆನೆ ಇದ್ದು ಇಬ್ರು ದೇವಸ್ಥಾನಕ್ಕೆ ಕೊಡ್ ಬನ್ನಿ.
ಕೋರ್ಟಿನ ಕೆಲಸ ನಾನು ನೋಡ್ಕೋತೀನಿ. ಅಪ್ಪ ನಿಮಗೆ ಗೊತ್ತಿಲ್ಲ. ಅಪ್ಪನೂ ಇಲ್ಲ ಗಿಪ್ಪನೂ ಇಲ್ಲ. ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಲಕ್ಷ್ಮಿ, ಏನ್ ಬಿಡ್ಕೊಂಡೆ? ನಿಮ್ಮಂತ ಒಬ್ಬ ಮಗನ್ ಕೊಟ್ಟು ನನ್ ಮುತ್ತೈದ ಮಗನ್ ಶಾಶ್ವತವಾಗಿಟ್ಟು ನಮ್ ಸಂಸಾರನ ಸುಖವಾಗಿಡಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಯಾರು ಸುಮ್ನೆ ಹೊರಗೆ ಕೊಡಕ್ಕಿಲ್ಲ ಕಣಮ್ಮ, ಅದಕ್ಕೆ ಬಲಿ ಕೊಡಬೇಕು. ಚಿಕ್ಕದಾಗಿ ಕುಂಭ ಇಟ್ಕೊಂಡ್ರೆ ನಿನ್ ಮುತ್ತೈದೆ ತರ ಶಾಶ್ವತವಾಗಿರಕ್ಕಿಲ್ಲ. ಅದಕ್ಕೆ ಅಲೆ ತುಂಬಾ ಇಟ್ಕೋಬೇಕು. ಈಗ ನೀನು ಶಾಶ್ವತವಾಗಿ ಮುತ್ತೈದೆ ಆಗ್ಬಿಟ್ಟೆ. ಅವನು ಹೋದ್ಮೇಲೆ ನೀನೇ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಆಕಾಂಕ್ಷೆನೆಲ್ಲ ನುಚ್ಚಿ ನೂರ್ ಮಾಡ್ಬಿಟ್ಟಿಯಲ್ಲೋ. ಸರ್. ಯಾರು? ನಾನ್ ಸರ್, ಸುಭಾಷ್. ಕುಡಿದು ಹೆಚ್ಚಾಗಿ ಬಂದಿಯಾ? ಇಲ್ಲ ಸರ್, ಕುಡಿದನ್ನ ಇಳಿಸ್ಕೊಂಡು ಬಂದಿದ್ದೇನೆ. ಯಾಕೆ ಬಂದೆ? ನಾನು ತಪ್ಪು ಮಾಡ್ಬಿಟ್ಟೆ ಸರ್, ನನ್ನ ಕ್ಷಮಿಸ್ಬೇಡಿ. ನನ್ನ ಯೂನಿಫಾರ್ಮ್ ನಂಗೆ ವಾಪಸ್ ಬೇಕು. ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡೋದಕ್ಕೆ ನನಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್ ಸರ್. My son, my son, my son. ಬಾರ್ ಕ್ಲೋಸ್ ಆಯ್ತು. ಬಾರ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಕಿವಿ ಕೇಳಿಸ್ತಾ ಇಲ್ವಾ? ಕಾರ್ಲೋಸ್ ಅಲ್ಲಿ ಕಾರ್ಲೋಸಾ? ಕಾರ್ಲೋಸು ಇಲ್ಲ, ಗೀರ್ಲೋಸು ಇಲ್ಲ.
ನನ್ನೇನು ಮಾಡ್ಬೇಡ, ನನ್ನನ್ನು ಬಿಡಿಬಿಡ, ಬೇಡ, ನನ್ನನ್ನು ಬಿಡಿಬಿಡ, ನನ್ನನ್ನು ಹೊಡಿಬಿಡ, ನನ್ನನ್ನು ಹೊಡಿಬಿಡ. ಹೇಳ್ತೀನಿ ಹೇಳ್ತೀನಿ, ನನ್ನ ದೇಶದಲ್ಲಿರೋ ಗೆಸ್ಟ್ ಹೌಸ್ನಲ್ಲಿದ್ದಾನೆ. ನನ್ನ ವಿಷಯ ನಿಮ್ಗೆಲ್ಲ ಗೊತ್ತಲ್ಲ. ಗುಂಡಿಗೆ ಸುಡೋ ಗನ್ ತೋರ್ಸಿದ್ರೆ ಯಾರು ತಾನೇ ಹೆದರಲ್ಲ. ನಿಮ್ಮಂತವ್ರಿಗೆ ಗನ್ ಇದ್ರೆ ತಾನೇ ಧೈರ್ಯ ಬರೋದು. ಹೌದು, ಬೂಟ್ ಕಾಲಲ್ಲಿ ಹೊಸ್ಕಾಕೋದಕ್ಕೆ ಬುಲೆಟ್ ಯಾಕೆ? ಸರ್, ಅವನು ಕುಡಿಯೋದಕ್ಕೊಂದು ಗ್ಲಾಸ್ ನೀರು ಕೊಡಬಾರ್ದು. ಓಕೆ ಸರ್. ಹಲೋ ಸುಭಾಷ್, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ. ಸರ್. ನೀನ್ ಅರೆಸ್ಟ್ ಮಾಡಿರೋ ಕಾರ್ಲೋಸ್ ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡು. ಸರ್, ನೀವು ಮಾತಾಡ್ತಾ ಇದ್ದೀರಾ? ಹೌದು, ನಾನು ಹೇಳ್ತಾ ಇದ್ದೀನಿ, ಅವನ್ನ ರಿಲೀಸ್ ಮಾಡು. ಅಲ್ಲ ಸರ್, ಡೂ ವಾಟ್ ಐ ಸೇ. ಎಸ್ ಸರ್. ಅವನ್ನ ರಿಲೀಸ್ ಮಾಡಿ. ಈಗ್ಲಾರು ಗೊತ್ತಾಯ್ತಾ ನಿಮ್ ಡಿಪಾರ್ಟ್ಮೆಂಟ್ ಗಿಂತ ನಮ್ ಡಿಪಾರ್ಟ್ಮೆಂಟ್ ದೊಡ್ಡದು ಅಂತ? ಕೆಂಡನ ಮಡ್ಲಲ್ಲಿ ಕಟ್ಕೊಂಡ್ರೆ ಸುಡೋದು ನಿನ್ ಮೈ ಅನ್ನೋದನ್ನ ಮಾತ್ರ ಮರಿಬೇಡ. ನಿನ್ನ ಅಟ್ಟಹಾಸನ ಮಟ್ಟ ಹಾಕೋಕೆ ನಿನ್ ತಂಗಿನ ರೇಪ್ ಮಾಡಿ ಸಾಯಿಸ್ದೆ. ಇನ್ ಉಳಿದಿರೋದು ನಿನ್ ಹೆತ್ತವ್ರು ಮಾತ್ರ.
ಅವಾಗ ನನ್ ತಮ್ಮನ್ ಬಲಿ ತಗೊಂಡ್ಬಿಟ್ಟಿಯಲ್ಲೋ, ಅವನ್ ಸತ್ ಸುದ್ದಿ ನನ್ಗೆ ಹೇಳಕ್ ಬಂದಿದ್ಯಾ? ಆ ಇನ್ಸ್ಪೆಕ್ಟರ್ನ ಕತ್ತರಿಸಿ ಗೋಣಿ ಚೀಲದಲ್ಲಿ ತುಂಬಿ ನನ್ನ ಹತ್ರ ತಗೊಂಡ್ಬರ್ಬಾರ್ದ? ಹಂಗೆ ಬಂದ್ಬಿಟ್ಟಿಯಲ್ಲೋ, ನಿನ್ನ 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 ಸುಳ್ಳು ಬಿಡೋದಿಲ್ವೋ? ನಿನ್ನ ಬಿಡೋದಿಲ್ಲ. ಅವನ ಹೊರಬೇಡ, ದಯವಿಟ್ಟು ಅವನ ಬಿಟ್ಬಿಡು. ಎದುರಾಳಿಗಳು ಬಲವಾಗಿರುವಾಗ ಹೆದರ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಲ್ಲ. ನೀನ್ ಯಾಕೆ ಟೆನ್ಷನ್ ತಗೋತೀಯ? ಇವನ್ನೇ ವಿಟ್ನೆಸ್ ಆಗಿ ಇಟ್ಕೊಂಡು ನಾಳೆ ಕೋರ್ಟ್ ನಲ್ಲಿ ಇನ್ಸ್ಪೆಕ್ಟರ್ಗೆ ನೇಣು ಹಾಕಿಸ್ತೀನಿ. ನೀನ್ ಧೈರ್ಯವಾಗಿರು. ಅವ್ನ್ ನೇಡಿಗೆ ಹೋಗ್ಬೇಕು, ಇಲ್ಲ ನಾನ್ ನಿನ್ ಹೆಣ ನೋಡ್ಬೇಕು. ನಾಳೆ ಅವನ ನೇಣಿಗೆ ನೀನೇ ವಿಟ್ನೆಸ್. ಆಯ್ತು. ರೀ, ಸುಭಾಷ್ನ ನಾಳೆ ಕೋರ್ಟ್ ಕರ್ಕೊಂಡು ಹೋಗ್ತಿದಾರಂತೆ. ಅದಕ್ಕೆ ನಂಗೆ ಯಾಕೋ ಅವನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಕರ್ಕೊಂಡು ಹೋಗ್ತೀರಾ? ಎತ್ ಕರಳಿಗೆ ಕೊಳ್ಳಿ ಇಟ್ಟವನು ನನ್ನ ಪಾಲಿಗೆ ಯಾವತ್ತೋ ಸತ್ ಹೋದ ಕಡೆ. ಅವನ ಮೇಲಿದ್ದು ಮಮತೆ ತನ್ನ ಮಗಳು ಜೊತೆ ಸುಟ್ಟು ಭಸ್ಮ ಆಗೋಯ್ತು. ನನ್ನ ಪಾಲಿಗೆ ಮಗ ಮಗಳು ಯಾರು ಇಲ್ಲ. ಬಿಡ್ತು ಅನ್ರಿ, ಮಕ್ಕಳ ಕಷ್ಟದಲ್ಲಿರುವಾಗ ನೋಡದೆ ಇರೋ ತಂದೆ ತಾಯಿಗಳು ವಾತ್ಸಲ್ಯ ಅನ್ನೋ ಪದಕ್ಕೆ ವೈರಿಗಳಾಗ್ತಾರೆ ಅಂದ್ರೆ, ಇವನೊಬ್ಬ ಮಗ ನಾವು ಸತ್ತಾಗ ನಮ್ ಚಿತೆಗೆ ಬೆಂಕಿ ಇಡೋಕಾದ್ರೂ ಬೇಡವೇನ್ರಿ? ಮದ್ವೆ ಆದಾಗ್ಲಿಂದ ನಾನ್ ನಿಮ್ಮನ್ನ ಏನೂ ಕೇಳಿಲ್ಲ. ದಯವಿಟ್ಟು ಇದೊಂದು ಮಾತನಾಡಿಸ್ಕೊಡಿ ಅಂದ್ರೆ. ಸರ್, ಕಟಕಟೆಯಲ್ಲಿ ನಿಂತಿರೋ ಈ ಆರೋಪಿ ಸುಭಾಷ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇನ್ನೊಬ್ಬರ ಪ್ರಾಣ ರಕ್ಷಣೆ ಮಾಡೋ ಬದಲು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ತಂಗಿ ಸಾವಿಗೆ ಕಾರ್ಲೋಸೆ ಕಾರಣ ಅಂತ ಗ್ರಹಿಸಿ ಅವನ್ನ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಹಾಕಿ ತನ್ನ ಮೇಲೆ ಹಲ್ಲೆ ನಡೆಸ್ತಾ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಅವನನ್ನು ಅಮಾನುಷವಾಗಿ ಕೊಂದ. ಕಾನೂನು ಮತ್ತು ಶಿಸ್ತು ಪರಿಪಾಲನೆಗಾಗಿ ನೀಡಿರುವ ಅಧಿಕಾರ ಮತ್ತು ಆಯುಧವನ್ನು ಹತ್ಯೆ ಮಾಡಲು ಉಪಯೋಗಿಸಿ ಕೊಲೆಗಾರರಾಗಿ ನಿಂತಿರುವ ಆರೋಪಿಗೆ ಯಾವ ಕರುಣೆಯನ್ನು ತೋರಿಸದೆ ಮರಣದಂಡನೆ ವಿಧಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಬ್ಜೆಕ್ಷನ್ ಸರ್. ಅಬ್ಜೆಕ್ಷನ್ ಸಸ್ಟೈನ್. ಯು ಕ್ಯಾನ್ ಪ್ರೊಸೀಡ್. ಇನ್ಸ್ಪೆಕ್ಟರ್ ಸುಭಾಷ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ತಗೊಂಡಿರೋ ನಿಷ್ಠಾವಂತ. ಕಾರ್ಲೋಸ್ ಕಳ್ಸಾಗಾಣಿಕೆ ಮಾಡ್ತಿದ್ದಾಗ ಇನ್ಸ್ಪೆಕ್ಟರ್ ಸುಭಾಷ್ ಅವನ್ನ ರೆಡ್ ಹ್ಯಾಂಡ್ ಆಗಿದ್ದು ಜೈಲಿಗೆ ಕಳಿಸಿದ್ರು. ಜೈಲಿಂದ ಹೊರಗೆ ಬಂದ ಮೇಲೂ ಅವನ ಹಳೆ ಚಾಳಿನ ಬಿಡದೆ ಮುಂದುವರೆಸ್ದ. ಇದ್ರ ಬಗ್ಗೆ ಕ್ಲೂ ಸಿಕ್ಕಿದ ಸುಭಾಷ್ ಮತ್ತೆ ಅವನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ತನ್ನ ದಾರಿಗೆ ಅಡ್ಡ ಬರ್ತಿರೋ ಸುಭಾಷ್ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಲಾಕಪ್ ಇಂದ ಹೊರಗೆ ಬಂದು ಪೊಲೀಸ್ ಆಫೀಸರ್ ಎದುರಿಗೆ ಕೆಟ್ಟದಾಗಿ ವರ್ತಿಸಿ ಅವ್ರನ್ನ ಕೆಣಕೋ ಹೋಗಿ ಮಾಡ್ದ. ಇನ್ಸ್ಪೆಕ್ಟರ್ ಅವನು ಹೊಡೆದಾಗ ಕಾರ್ಲೋಸ್ ಪಕ್ಕದಲ್ಲೇ ಇದ್ದ ಸಬ್ ಇನ್ಸ್ಪೆಕ್ಟರ್ ಇಂದ ರಿವಾಲ್ವರ್ ಕಿತ್ಕೊಂಡು ಸುಭಾಷ್ಗೆ ಶೂಟ್ ಮಾಡ್ದ. ಅದು ಗುರಿ ತಪ್ಪಿ ಕಾನ್ಸ್ಟೇಬಲ್ ಸದಾಶಿವ ಏನಿಗೆ ಬಿತ್ತು. ಪರಿಸ್ಥಿತಿ ಮಿತಿ ಮೀರಿದಾಗ ತನ್ನ ಮತ್ತು ತನ್ನ ಸಿಬ್ಬಂದಿ ರಕ್ಷಣೆಗೋಸ್ಕರ ಸುಭಾಷ್ ಅನಿವಾರ್ಯವಾಗಿ ಆತ್ಮರಕ್ಷಣೆ ಕಾನೂನನ್ನು ಅನುಸರಿಸಬೇಕಾಯ್ತು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕಾನ್ಸ್ಟೇಬಲ್ ಸದಾಶಿವಯ್ಯ ಅವ್ರನ್ನ ಕಟ್ಕಡೆ ಕರೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಸದಾಶಿವಯ್ಯ, ಸದಾಶಿವಯ್ಯ, ಸದಾಶಿವಯ್ಯ. ಅವತ್ತು ಸ್ಟೇಷನ್ ಅಲ್ಲಿ ಏನ್ ನಡೀತು ಅಂತ ಹೇಳ್ತೀರಾ? ಕಾರ್ಲೋಸ್ ಲಾಕಪ್ ಇಂದ ಹೊರಬರ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ಸುಭಾಷ್ಗೆ ಎಳೆ ಚುಚ್ಚುವಾಗಿ ಮಾತಾಡಿದ. ಅವರು ಅವನಿಗೆ ಒಂದು ಏಟ್ ಹೊಡೆದ್ರು. ಅಷ್ಟಕ್ಕೆ ಪಕ್ಕದಲ್ಲಿದ್ದ ಎಸ್ಐನ ಗನ್ ಕಿತ್ಕೊಂಡು ಇನ್ಸ್ಪೆಕ್ಟರ್ಗೆ ಶೂಟ್ ಮಾಡ್ದ. ಆ ಗುಂಡು ಅವಳಿ ತಪ್ಪಿ ನನಗೆ ಬಿತ್ತು. ಅದರಿಂದ ಅದಕ್ಕೆ ಗಾಯನೇ ಇದೆ. ಅಬ್ಜೆಕ್ಷನ್ ಸರ್. ಈ ಕೊಲೆಯನ್ನ ಕಣ್ಣಾರೆ ಕಂಡ ಎಸ್ಐ ಧನಂಜಯ ಅವರು ಇನ್ಸ್ಪೆಕ್ಟರ್ ಕ್ರಮವನ್ನು ಪ್ರತಿಭಟಿಸಿದಾಗ ಸುಭಾಷ್ ಅವ್ರ ಮೇಲೆ ಸಹ ಕೈ ಮಾಡಿದ್ರು. ಸತ್ಯನ ಪ್ರೂವ್ ಮಾಡೋದಕ್ಕೆ ಪ್ರಮುಖ ಸಾಕ್ಷಿಯಾಗಿರೋ ಧನಂಜಯ ಅವರನ್ನ ವಿಚಾರಣೆಗಾಗಿ ಕರೆಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಧನಂಜಯ, ಧನಂಜಯ, ಧನಂಜಯ. ಮಿಸ್ಟರ್ ಧನಂಜಯ, ಇನ್ಸ್ಪೆಕ್ಟರ್ ಸುಭಾಷ್ ತನ್ನ ಹಳೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಕಾರ್ಲೋಸ್ನ ಕೊಂದಿದ್ದು ನಿಜ ತಾನೆ? ಸರ್, ಕಾನ್ಸ್ಟೇಬಲ್ ಸದಾಶಿವಯ್ಯ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಷ್ಟು ಹೇಳ್ತಿರೋ ಸತ್ಯ ಸರ್. ಇನ್ಸ್ಪೆಕ್ಟರ್ ಸುಭಾಷ್ ಅವ್ರ ಸಿಬ್ಬಂದಿ ರಕ್ಷಣೆಗೋಸ್ಕರ ತಮ್ಮಲ್ಲಿದ್ದ ಆಯುಧವನ್ನು ಉಪಯೋಗಿಸಿದ್ರೆ ಹೊರತು ಉದ್ದೇಶಪೂರ್ವಕವಾಗಲ್ಲ. ಆ ಸಂದರ್ಭದಲ್ಲಿ ನನಗಾಗಿರೋ ಗಾಯಗಳಿವು. ನೋ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ತಮ್ಮ ಡಿಪಾರ್ಟ್ಮೆಂಟ್ ಅನ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಇವ್ರು ಈ ತರ ನಾಟಕ ಆಡ್ತಿದ್ದಾರೆ. ಇಲ್ಲ ಸರ್, ನಮ್ ಲಾಯರ್ ಆರೋಪನ ಸಾಬೀತು ಮಾಡಕ್ಕಾಗದೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸ್ಟೇಷನ್ ಅಲ್ಲಿ ನಡೆದ ಅಷ್ಟು ಸತ್ಯ ಘಟನೆ ತಮ್ಮ ಮುಂದೆ ವಿವರಿಸಿದ್ದೀನಿ. ದಟ್ಸ್ ಆಲ್ ಸರ್. ಇನ್ಸ್ಪೆಕ್ಟರ್ ಸುಭಾಷ್ ಅವರು ಆರೋಪಿ ಅಂತ ಸಾಬೀತುಪಡಿಸಲು ವಿಫಲವಾಗಿರುವುದರಿಂದಲೂ ಮತ್ತು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆಂಬುದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದಿರುವುದರಿಂದ ನ್ಯಾಯಾಲಯ ಸುಭಾಷ್ ಅವರನ್ನು ಆರೋಪದಿಂದ ಮುಕ್ತಗೊಳಿಸಿ ಬಿಡುಗಡೆ ಮಾಡಲಾಗಿದೆ. ಸರ್, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ತಂದ್ಕೊಬೇಕು ಅಂತ ಈ ರೀತಿ ಮಾಡಿದೆ. ಇನ್ ಮುಂದೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ. ನಿನ್ನಾಗೆ ತಪ್ಪು ಮಾಡೋದ್ರಲ್ಲ ತಿದ್ಕೊಂಡ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಅನ್ನೋದೇ ಇರಲ್ಲ. ಕೀಪ್ ಇಟ್ ಅಪ್.
ನನಗೊಂದು ಮುಖ್ಯವಾದ ಕೆಲಸ ಇದೆ, ಹೋಗಿ ಬರ್ತೀನಿ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿಮ್ಗೆಲ್ಲ ಈ ಪದವಿ ಪಟ್ಟ ಯಾರು ಕಾಲಿಡ್ ಗಿರಿಸ್ಕೊಂಡ್ರಿ ಪದವಿನ? ಸುಮಾರು ಕರ್ತವ್ಯನೇ ಕಣ್ಣು, ಕಾಕಿ ಬಟ್ಟೆನೆ ದೃಷ್ಟಿ, ನ್ಯಾಯ ದೇವತೆನೆ ತಾಯಿ. ನಾವು ಎಂತ ಸಂದರ್ಭದಲ್ಲೂ ಕರ್ತವ್ಯಕ್ಕೆ ದ್ರೋಹ ಬಗೆಯಲ್ಲ ಅಂತ ಪ್ರಮಾಣ ಮಾಡಿದ್ರಲ್ಲ, ಎಲ್ಲೋಯ್ತು ನಿಮ್ಮ ಕರ್ತವ್ಯನಷ್ಟೇ? ಎಲ್ಲೋಯ್ತು ನಿಮ್ಮ ಪ್ರಾಮಾಣಿಕತೆ? ಏನಾಯ್ತು ನಿಮ್ಮ ಪ್ರಮಾಣ? ಕರ್ತವ್ಯನೇ ದೇವರು ಅಂತ ನಂಬಿದಕ್ಕೆ ಮೋಸ ಮಾಡ್ಬಿಟ್ರಲ್ಲ ಸರ್, ಮೋಸ ಮಾಡ್ಬಿಟ್ರಿ. ನೀವು ಹಾಕ್ತಾ ಇರೋ ವೇಷಕ್ಕೆ ಅದೆಷ್ಟು ಜನ ನಿಷ್ಠಾವಂತ ಅಧಿಕಾರಿಗಳು ಅಪರಾಧಿಗಳಾಗಿ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಸೆಂಟ್ರಲ್ ಜೈಲಿನ ಕತ್ಲೆ ಕೋಣೆಯಲ್ಲಿ ಕಣ್ಣೀರಾಗ್ತಾ ಕೊಳಿತಾ ಇಲ್ಲ. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ಗೆ ಏಳಿಗೆ ಅನ್ನೋದೇ ಇಲ್ಲ. ಯಾಕೆ? ನೀವು ಮಾಡ್ತಾ ಇರೋ ಪಾಪಕ್ಕೆ, ಅವ್ರು ಹಾಕ್ತಾ ಇರೋ ಶಾಪಕ್ಕೆ. ಆವಾಗ ನಾನು ನಿಮ್ಮ ಮನೆಗೆ ಬಂದಾಗ ಏನ್ ಹೇಳಿದ್ರಿ? ಕರ್ತವ್ಯಕ್ಕೋಸ್ಕರ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಫುಲ್ ಪವರ್ಸ್ ಇದೆ ಅಂತ ಹೇಳಿದ್ರಿ. ಆದ್ರೆ ನೀವು ಮಾಡಿದ್ದೀರಿ. ಒಬ್ಬ ದೇಶದ್ರೋಹಿನ ರಿಲೀಸ್ ಮಾಡಿಸಿ ನನ್ನ ಬೆಲೆಗೆ ಚೂರಿ ಹಾಕಿದ್ರಿ. ಕರ್ತವ್ಯನೇ ಪ್ರಾಣ ಅಂತ ಪಣ ತೊಟ್ಟು ಹೋರಾಡಿದಕ್ಕೆ ಏನ್ ಸಿಕ್ತು? ನನ್ನ ತಂಗಿನ ಕಳ್ಕೊಂಡೆ, ಹೆತ್ತೋರ ಹತ್ರ ಕೆಟ್ಟೋಣ. ಅವತ್ತೇ ನಮ್ಮಪ್ಪ ಹೇಳ್ದ, ನ್ಯಾಯ ನೀತಿ ಧರ್ಮ ಎಲ್ಲ ನರರಾಕ್ಷಸರು ವೇದಿಕೆ ಮೇಲೆ ಹೇಳಿ ಹೇಳಿ ಬೆಲೆ ಕಳ್ಕೊಂಡು ಸೌಕರಾಗಿರೋ ತೂತ್ ಕಾಸು ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನನ್ನ ಜೀವನ ಕತ್ಲೆ ಮಾಡ್ಕೊಂಡೆ. ಅಪರಾಧಿಗಳ ಶಿಕ್ಷೆ ಕೊಡ್ಸೋದಕ್ಕೆ ಮುಂಚೆ ನಿನ್ನಂತ ರಾಕ್ಷಸರನ್ನ ಗುಂಡಿಟ್ಟು ಗೋರಿಗಟ್ಟಾಗ್ಲೇ ಪೊಲೀಸನ ಪದಕ್ಕೆ ಅರ್ಥ ಮಾಡೋದು. ನಮ್ ಡಿಪಾರ್ಟ್ಮೆಂಟ್ಗೆ ನಿಷ್ಠಾವಂತ ಅಧಿಕಾರಿಗಳು ಬೇಕು. ನ್ಯಾಯನ ಅನ್ಯಾಯಕ್ಕೆ ತಲೆ ಹಿಡಿಯೋ ನಿನ್ನಂತ ತಲೆ ಹಿಡಿಕಲ್ಲ. ಇಂಥ ಸಿನ್ಸಿಯರ್ ಆಫೀಸರ್ನ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡು ಅಂತ ಹೇಳಿದೆ. ಸುಭಾಷ್, ನಾನು ಅವನ್ನ ಬಿಡುಗಡೆ ಮಾಡು ಅಂತ ಹೇಳದೆ ಇದ್ದಿದ್ರೆ ನೀನು ಇಲ್ಲಿವರೆಗೂ ಜೀವಂತವಾಗಿ ಬರ್ತಾನೂ ಇರ್ಲಿಲ್ಲ, ಇಷ್ಟು ಕೇವಲವಾಗಿ ಮಾತನಾಡ್ತಾ ಇರಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್? ನೀನು ಕಾರ್ಲೋಸ್ನ ಅರೆಸ್ಟ್ ಮಾಡಿದ ತಕ್ಷಣ ನನಗೆ ಫೋನ್ ಬಂತು. ಅವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡದೆ ಹೋದ್ರೆ ನಿಮ್ಮ ಸಿಬ್ಬಂದಿಗಳ ಸರ್ವನಾಶ ಅಂತ. ನಾನು ಅದನ್ನ ಕೇರ್ ಮಾಡಲಿಲ್ಲ. ಎಕ್ಸಾಂಪಲ್ ತಗೊಂತ ಇನ್ನೊಂದು ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಮಾಡಿದ್ರು. ಅದರಿಂದ 25 ಜನ ಸಿಬ್ಬಂದಿಗಳನ್ನ ಕಳ್ಕೊಂಡೆ. ಎಲ್ಲಿ ನೀವು ಸ್ಟೇಷನ್ ಬ್ಲಾಸ್ಟ್ ಮಾಡ್ಬಿಡ್ತಾರೋ ಅಂತ ಕಾರ್ಲೋಸ್ನ ರಿಲೀಸ್ ಮಾಡು ಅಂತ ಹೇಳಿದೆ. ನೀನ್ ನನಗೇನೇ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಮ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ನಿಷ್ಠಾವಂತ ಅಧಿಕಾರಿನ ಉಳಿಸ್ಕೊಂಡೆ ಅನ್ನೋ ಹೆಮ್ಮೆ ನನಗಾಗ್ತಿದೆ. ಸುಭಾಷ್, ಹೆಮ್ಮೆ ನನಗಾಗ್ತಿದೆ. ಪೊಲೀಸ್ ಕಮಿಷನರ್ ಸ್ಪೀಕಿಂಗ್. ಫೋನ್ ನಿನ್ಗೆ. ಹಲೋ, ಸರ್, ಡ್ಯೂಟಿ ಮೇಲೆ ಹೋಗೋದಕ್ಕೆ ಪರ್ಮಿಷನ್ ಬೇಕು ಸರ್. ಗೋ ಅಹೆಡ್. ಶಭಾಷ್, ನನ್ಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಯಾಕಂದ್ರೆ ನಮ್ ದೇಶ ನಿಂತಿರೋದೇ ಈ ಸೆಂಟಿಮೆಂಟ್ ನಲ್ಲಿ. ಶತ್ರು ನಾಶ ಮಾಡ್ಬೇಕಾದ್ರೆ ಈ ಸೆಂಟಿಮೆಂಟ್ ಸ್ಟ್ರಾಂಗ್ ಗತಿ. ಎಸ್, ನಿನ್ ಧೈರ್ಯನ ನಿಜಕ್ಕೂ ಮೆಚ್ಚಬೇಕಾದೆ. ನೀನ್ ನನ್ ತಂದೆ ಕೈ ಹಾಕ್ತೆ, ನನ್ ತಮ್ಮನ್ ಸಾಯಿಸ್ತೆ, ನಾನ್ ಮಾಡ್ತಿದ್ದ ವ್ಯವಹಾರಗಳನ್ನೆಲ್ಲ ಧ್ವಂಸ ಮಾಡ್ತೆ. ಬಟ್ ಇಷ್ಟೆಲ್ಲ ಗೊತ್ತಿದ್ರು ನಾನ್ ನಿನ್ನ ಸುಮ್ಮನೆ ಬಿಟ್ಟೆ. ಯಾಕೆ? ನಿನ್ ಧೈರ್ಯಕ್ಕೆ, ನಿನ್ ಬುದ್ಧಿವಂತಿಕೆಗೆ ನಿನ್ನಂತ ನನಗೆ ಬೇಕು. ನೀನ್ ನನ್ನ ಜೊತೆ ಸೇರಿದ್ರೆ ಈ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ಹನುಮಂತ ಪರ್ವತ ಹೊತ್ಕೊಂಡೋದಾಗೆ ಹೊತ್ಕೊಂಡೋಗ್ಬೋದು. ಏನ್ತೀಯ? ಹೆತ್ತ ತಾಯಿ ಗುರ್ತು ಗೊತ್ತಿಲ್ಲದೆ ಬೆಳೆದಿರೋ ನಿನ್ನಂತ ದ್ರೋಹಿ ನಾನಲ್ಲ. ಮನಸ್ಸಿಗೆ ಬಂದಿದ್ನ ಹಠ ಹಿಡಿದು ಸಾಧಿಸೋದೇ ಸುಭಾಷನ ಗುರಿ. ನನ್ನ ತಾಯಿ ನನಗೆ ಜನ್ಮ ಕೊಟ್ಟದ್ದು ಅದಕ್ಕೆ. ನಿನ್ ತಾಯಿ ನಿನಗೆ ಜನ್ಮ ಕೊಟ್ಟು ಅನುಭವಿಸ್ತಾ ಇದ್ದಾಳೆ ನೋಡು. ಈ ಕಾಕಿ ಕಲ್ಚಾಕಿ ನನ್ ಜೊತೆ ಸೇರು, ಕುಬೇರ ಆಗ್ತೀಯ. ನಿನ್ಗೆ ಎಷ್ಟು ಹಣ ಬೇಕು ಹೇಳು, ನಾನ್ ಕೊಡ್ತೀನಿ. ಕಮಾನ್ ಐಸೆ, ಎಷ್ಟು ಹಣ ಬೇಕು?
ನೀನ್ ತೋರಿಸೋ ಎಂಜುಲ ಆಸೆಗೆ ನಾಲ್ಗೆ ಚಾಚೋ ನಾಯಿ ನಾನಲ್ಲ. ಎಷ್ಟೋ ಜನ ರಕ್ತ ಚೆಲ್ಲಿ ಸಂಪಾದನೆ ಮಾಡೋ ಈ ದೇಶನ, ಈ ಸ್ವಾತಂತ್ರ್ಯನ ನಿನ್ನಂತರ ಕೈ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ನನ್ಗೆ ಗೊತ್ತು ನೀನ್ ದೇಶಭಕ್ತ ಅಂತ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯ? ಸುಭಾಷ್, ನಿನ್ಗೇನ್ ಬೇಕು ಕೇಳು, ನಾನ್ ಕೊಡ್ತೀನಿ. ನಿನ್ ಹೆಣ ಬೇಕು. ಒಂದ್ಯಾಕೆ 3 ಹೆಣ ತಗೋ. ಬಲ್ಲವನೇ ಈ ದೇಶ ರಕ್ಷಕ, ಆಗಬೇಕು ನಾ ಆರಕ್ಷಕ. ದೇಶಕ್ಕೆ ದ್ರೋಹ ಬಗೆವ ಚಂಡಾಲಂಟಿಲ್ಲ, ದುಷ್ಟರಿಗೆ ನಾನು ಶಿಕ್ಷಕ. ಆಗಬೇಕು ಎಲ್ರಿಗೂ ಮೊದಲ್, ಗೆಲ್ಬೇಕು ಗೋಲ್ಡ್ ಮೆಡಲ್. ಆಗಬೇಕು ಎಲ್ರಿಗೂ ಮೊದಲ್, ಗೆಲ್ಬೇಕು ಗೋಲ್ಡ್ ಮೆಡಲ್.